ಆಕ್ಟ್ಸ್ 4th chapter verse 10, 11, 12. 4ನೇ ಅಧ್ಯಾಯ 10ನೇ 11ನೇ 12ನೇ ವಚನ. ಇದು ವಾಕ್ಯ ನಮ್ಗೆ ಗುರುತು, ಬಟ್ ಈ ವಾಕ್ಯದಲ್ಲಿ ಕೆಲವೊಂದು ವಿಷಯಗಳು ನಾವು ತಿಳ್ಕೊಳ್ಳೋದಿದೆ, ಅದು ನಾನು ಇವತ್ತು ಕಲಿಸ್ತೇನೆ. ಓಕೆ, ಇವೆಲ್ಲ ವಾಕ್ಯ ಏನಪ್ಪ ಇವತ್ತು ಕಲಿಯೋದಂದ್ರೆ, ನೋಡ್ರಿ, ನಾವು ವಿಶ್ವಾಸಿಗಳಾಗಿವಿ. ಇದ್ದೀರಾ ಇಲ್ಲಿ? ನಾವೆಲ್ಲ ವಿಶ್ವಾಸಿಗಳಾಗಿವಿ. ಹೌದಾ? ಹೌದಾ ಇಲ್ರಿ? ಹೇಗಾಗಿ ವಿಶ್ವಾಸಿಗಳು? ಸುವಾರ್ತೆಯನ್ನು ಹೇಳ್ಯಾ ಕೇಳ್ಯಾ? ಕೇಳಿ ನಾವು ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿದ್ದೇವೆ. ಹಾಲೆಲೂಯಾ. ಬಟ್ ಎಷ್ಟೋ ಜನರಿಗೆ ನಾವು ವಿಶ್ವಾಸಗಳಾಗಿದ್ದೀವಿ, ನಾವು ರಕ್ಷಣೆ ಹೊಂದಿದ್ದೀವಿ, ಆದರೆ ಇಲ್ಲಿವರೆಗೆ ಗೊತ್ತಿಲ್ಲ ನಮ್ಮ ಜೀವಿತನಾಗ ನಾವು ರಕ್ಷಣೆ ಹೊಂದಿದ ಮೇಲೆ ಏನೇನು ಪಡೆದಿದ್ದೀವಿ ಅಂತ. ರಕ್ಷಣೆ ಆದಮೇಲೆ ಏನೇನು ಕಂಡು ನನಗೆ ಗೊತ್ತೇ ಇಲ್ಲ. ಇದ್ದೀರಾ? ಹಾಲೆಲೂಯಾ. ಓದ್ರಿ, ವಾಕ್ಯ ಓದ್ರಿ. ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರಿಗೂ ತಿಳಿಯಬೇಕಾದನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂತ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿದ್ದಾನೆ. ಓಕೆ, ನೆಕ್ಸ್ಟ್. ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನು, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಎಲ್ಲರೂ ಬರಬೇಕಾದ ರಕ್ಷಣೆ, ಗಟ್ಟಿಗೆ ಬರಬೇಕಾದ ರಕ್ಷಣೆ, ಆವಾಜ್ ಬರ್ಲಿ, ಎಲ್ಲೋ ಗಟ್ಟಿಗೆ ಬರಬೇಕಾದ ರಕ್ಷಣೆಯು ಇನ್ ಯಾರಿಂದ ಅಲ್ಲ, ಬರೀ ಯೇಸುವಿನಿಂದ ಮಾತ್ರ ಅಲ್ಲ. ಓದಪ್ಪ, ಮುಂದೆ ಓದೋದು ಕಂಟಿನ್ಯೂ ಮಾಡಿ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಹಾಲೆಲೂಯಾ. ಎಲ್ಲೋ ಜೋರಾಗಿ ಹಾಲೆಲೂಯಾ. ವಾಕ್ಯ ಹೇಳ್ತದೆ, ಕೇಳ್ರಿ, ಆಕಾಶದ ಕೆಳಗೆ ಮತ್ತು ಮನುಷ್ಯರೊಳಗೆ ಕೊಟ್ಟಿರುವ ಯಾವ ನಿಮ್ಮ ನಾಮದಿಂದಲೂ ರಕ್ಷಣೆ ಮನುಷ್ಯನಿಗೆ ಆಗೋದಿಲ್ಲ, ಆದರೆ ಆ ಯೇಸುವಿನ ನಾಮದಿಂದ ಮಾತ್ರ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲೋ ರಕ್ಷಣೆ ಹೊಂದಿದ್ರಾ? ಕೈ ಎತ್ರಿ, ಯಾರು ರಕ್ಷಣೆ ಹೊಂದಿರಿ? ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಹೊಂದಿದ್ದೀವಿ ಎಲ್ಲರೂ ಯೇಸು ಸ್ವಾಮಿಗೆ ನಂಬುವುದರ ಮೂಲಕ. ದೇವ್ರ ವಾಕ್ಯ ಇರ್ತದೆ, ಹೃದಯದಿಂದ ನಂಬಿ ಬಾಯಿಯಿಂದ ಅರಿಕೆ ಮಾಡಿದಾಗ ನಾವು ಏನಾಗ್ತೀವಂತೆ? ರಕ್ಷಣೆ ಹೊಂತೇವೆ. ಹಾಲೆಲೂಯಾ. ರಕ್ಷಣೆ ಹೆಂಗೆ ಸಿಗ್ತದೆ ನಮಗೆ? ಹೃದಯದಿಂದ ನಂಬಿ ಬಾಯಿಂದ ಅರಿಕೆ. ಎಲ್ಲರೂ ಗಟ್ಟಿ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದಾಗ ನಾನು ರಕ್ಷಣೆ ಹೊಂದ್ತೇನೆ. ಹಾಲೆಲೂಯಾ. ಸೊ ಯೇಸು ಸ್ವಾಮಿಗೆ ನಂಬಿದವ್ರು ಎಲ್ಲರೂ ರಕ್ಷಣೆ ಹೊಂದಿದ್ದಾರೆ ಅಂತ ಅರ್ಥ. ಹಾಲೆಲೂಯಾ. ಇವಾಗ ಒಂದು ಪ್ರಶ್ನೆ ಕೇಳಿದೆ, ರಕ್ಷಣೆ ಏನಂತ. ಇವಾಗ ನಾವು ಈ ಪದ ರಕ್ಷಣೆ ಅಂತ ನೋಡ್ತೀವಲ್ಲ, ಎಷ್ಟೋ ಕ್ರೈಸ್ತರಿಗೆ ಗೊತ್ತಿಲ್ಲ ರಕ್ಷಣೆ ಏನೇನೋ ಹೇಳ್ಬಿಡ್ತಾರೆ. ಬಟ್ ಬೈಬಲ್ ಮೂಲಕ ಏನಿದೆ ನಾವು ತಿಳ್ಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಈ ರಕ್ಷಣಾ ಪದ ಅಂತ ಯಾವಾಗ ನಾವು ಗ್ರೀಕ್ ಭಾಷೆಯಲ್ಲಿ ನೋಡ್ತೇವೆ, ಇದು ಯಾವುದು ಒರಿಜಿನಲ್ ಭಾಷೆಯಲ್ಲಿ ಬರೆದಿದೆ ಬೈಬಲು, ಆ ಭಾಷೆಯಲ್ಲಿ ನಾವು ನೋಡುವಾಗ ಈ ರಕ್ಷಣೆ ಪದ ಆ ಗ್ರೀಕ್ ಭಾಷೆಯಲ್ಲಿ ಏನು ಬರೆದಿದ್ರೆ ಸೋಜೋ. ಏನಿದೆ? ಸೋಜಾವಲ್ಲ, ಸೋಜೋ. ಹಾಲೆಲೂಯಾ. ಯಾರೋ ಸೋಜಾ ಒಂದಂಗೆ ನಾನು ಸೋಜೋ. ಎಲ್ಲೋ ಗಟ್ಟಿಯಾಗಿ ಸೋಜೋ. ಈ ಸೋಜೋ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ, ಕೇಳಿ, ಗ್ರೀಕ್ ಭಾಷೆಯಲ್ಲಿ ಸೋಜೋ ಅಂತ ಏನಿದೆ ಬರ್ದಿದೆ, ಆ ಸೋಜೋಗೆ 5 ಅರ್ಥ ಇದೆ. ಎಷ್ಟಿದೆ? ಎಲ್ಲೋ ಗಟ್ಟಿಗೆ ಎಷ್ಟಿದೆ? ನೀವು ಸ್ಲೋ ಹೇಳಿದ್ರೆ ನಾ ಬಿಡಲ್ಲ ನಿಮಗೆ. 5 ಅರ್ಥ. ಹಾಲೆಲೂಯಾ. ಓಕೆ, ಮೊದಲನೇದೇನಪ್ಪ ಅಂದ್ರೆ ಪಾಪ ಕ್ಷಮಾಪಣೆ. ಎಲ್ಲರೂ ಗಟ್ಟಿಗೆ ಪಾಪ ಕ್ಷಮಾಪಣೆ. ಈ ರಕ್ಷಣೆ ಅಂತ ನೀವು ಯಾವಾಗ ಹೊಂದಿದ್ದೀರಿ, ಆವಾಗ ಏನಾಯ್ತಂತಂದ್ರೆ, ನಾನು ಹುಟ್ಟಿದಾಗಲಿಂದ ಏನೇನು ತಪ್ಪು ಮಾಡಿದೆ, ಏನೇನು ಪಾಪ ಮಾಡಿದೆ, ಏನೇನು ಕೆಟ್ಟ ಕೆಲಸ ಮಾಡಿದೆ, ಅದು ದೇವ್ರ ವಾಕ್ಯ ಹೇಳ್ತದೆ. ಯೇಸು ಸ್ವಾಮಿ ಆತ ಏನು ಮಾಡ್ದ? ನನ್ನ ಸ್ಥಾನ ತಗೊಂಡು, ನನ್ನ ಪಾಪ ಹೊತ್ಕೊಂಡು, ನನ್ನ ಪಾಪದಿಂದ ಬರುವಂಥ ಶಿಕ್ಷೆ ತನ್ನ ಮೇಲೆ ಹೊತ್ತುಕೊಂಡು, ನನ್ನ ಪಾಪದಿಂದ ಬಿಡಿಸೋ ಸಲುವಾಗಿ ತನ್ನ ದೇಹದಿಂದ ರಕ್ತ ಸುರಿಸಿ
ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟ. ಹಾಲೆಲೂಯ, ಹಾಲೆಲೂಯ. ಯಾಕಪ್ಪ ಪ್ರಾಣ ಕೊಟ್ಟ? ಯಾಕಂದ್ರೆ ಬೈಬಲ್ ಅಲ್ಲಿ ಬರ್ದಿದೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಏನ್ ಹೇಳ್ತಂದ್ರೆ, ಪಾಪ ಕೊಡುವ ಸಂಬಳ ಮರಣ. ಇಲ್ಲ, 26, ಪಾಪ ಕೊಡುವ ಸಂಬಳ ಏನಾಗಿದೆ? ಮರಣ. ಅದಕ್ಕೆ ನಮ್ಮ ಪಾಪಕ್ಕೆ ಬರುವಂತ ಮರಣ ಯೇಸು ಸ್ವಾಮಿ ನಮ್ಮ ಪಾಪ ತಗೊಂಡ, ರಕ್ತ ಸುರಿದ, ನನ್ನ ಮರಣ ಆತ ಹೊಂದದ. ಹಾಲೆಲೂಯ, ಹಾಲೆಲೂಯ. ನಂಬೋರು ಗಟ್ಟಿಗೆ ಒಂದು ಹಾಲೆಲೂಯ ಹೇಳ್ರಿ. ಹಾಲೆಲೂಯ. ಸೊ ಇವತ್ತು ದೇವ್ರು ಏನ್ ಮಾಡ್ಬಿಟ್ಟ? ನನ್ನ ಪಾಪ ತಗೊಂಡು ನನಗೇನ್ ಮಾಡ್ಬಿಟ್ಟ? ಪಾಪದಿಂದ ಬಿಡಿಸ್ಬಿಟ್ಟ. ಆಮೇನ್, ಹಾಲೆಲೂಯ. ಮತ್ತಾಯ 21 ಏನ್ ಹೇಳ್ತಂದ್ರೆ, ಆತನ ಹೆಸರಿನ ಅರ್ಥ ಬರ್ದಿದೆ. ಏನ್ ಬರ್ದಿದೆ? ಹೆಸರಿನ ಅರ್ಥ. ಆತನ ಯೇಸು ಎಂಬುದಾಗಿ ಆತನ ನಾಮದ ಅರ್ಥ ಏನಪ್ಪಾ ಅಂದ್ರೆ, ತನ್ನ ಜನರನ್ನು ಪಾಪದಿಂದ ಬಿಡಿಸುವನು. ಹಾಲೆಲೂಯ, ಹಾಲೆಲೂಯ. ಸೊ ಇವತ್ತೇನಾಗಿದೆ? ಯೇಸು ಏನ್ ಮಾಡ್ಬಿಟ್ಟ? ಏನ್ ಮಾಡ್ಬಿಟ್ಟ? ನನ್ನನ್ನು ಪಾಪದಿಂದ ಬಿಡಿಸ್ಬಿಟ್ಟ. ಹಾಲೆಲೂಯ, ಹಾಲೆಲೂಯ. ನಿಮಗೊಂದು ಸತ್ಯ ಹೇಳ್ತೀನಿ, ಬೈಬಲ್ ಇಂದ ತೆಗಿರಿ, ಬೈಬಲ್ ತೆಗಿರಿ. ಯೆಶಾಯ 43, 25, 26. ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ. ಹಾಲಲ್ಲಿ ಸಾಕು 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 ಸಾಕು. ಯಾರು ಹೇಳ್ತಾ ಇದ್ದಾರು? ಯಾರು ಹೇಳ್ತಾ ಇದ್ದಾರೆ? ಇದು ಯಾರು? ಸ್ವಲ್ಪ ಗಟ್ಟಿಗಿಡ್ರಿ. ಯಾರು ಹೇಳ್ತಾ ಇದಾರೆ? ದೇವ್ರು ಹೇಳ್ತಾ ಇದ್ದಾನೆ. ಹಾಲೆಲೂಯ. ನಾನಾಗಿ ನಾನೇ ಅಂದ್ರೆ ಆತನಿಗೆ ಬಿಟ್ರೆ ಯಾರು ಇಲ್ಲ ಮತ್ತ. ಆಮೇನ್. ಸೊ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನಾನಾಗಿ ನಾನೇ ನಿಮ್ಮ ದ್ರೋಹಗಳು, ನಿಮ್ಮ ಪಾಪಗಳು, ನಿಮ್ಮ ಅಪರಾಧಗಳು ಏನ್ ಮಾಡ್ಬಿಟ್ಟಿದ್ದೇನೆ? ಏನ್ ಮಾಡ್ಬಿಟ್ಟಿದ್ದೇನೆ? ಅಳಿಸಿಬಿಟ್ಟಿದ್ದೇನೆ. ಇಲ್ಲಿ ಬರ್ರಿ, ಯಾರೊಬ್ರು ಜೀಸಸ್ ಬರ್ರಿ ಸರ್. ಇದ್ದ ಯಾರು? ಎಲ್ಲೋ ಗಟ್ಟಿಗೆ ಯಾರು? ಇದು ಜೀಸಸ್. ಓಕೆ. ಈತ ಯಾರು? ಪಾಪದಿಂದ ಬಿಡಿಸಲ್ಪಟ್ಟಿದೆ. ಈತ ಯಾರು? ರಕ್ಷಣೆ. ಯಾರು ಇದ್ದ? ರಕ್ಷಣೆ. ಹಾಲೆಲೂಯ. ಇನ್ನೊಬ್ರು ಬರ್ರಿ, ಯಾರಾದ್ರು? ಈತ ಯಾರು? ಈತ ಯಾರು ಹೇಳ್ರಿ? ಪಾಪ. ಇವ ಪಾಪ. ಹಾಲೆಲೂಯ. ಯೇಸು ಸ್ವಾಮಿ ನಂಬಿದವನು ಆತನ ಏನು ಹೊಂದಿದ್ದಾನೆ? ಗಟ್ಟಿಗೆ ಅಮ್ಮ ಹೇಳಮ್ಮ. ಈ ರಕ್ಷಣೆಗೆ ಏನಿದೆ? ಪಾಪ ಕ್ಷಮಾಪಣೆ. ಹಾಲೆಲೂಯ, ಹಾಲೆಲೂಯ. ಯಾವಾಗ ಯಾವಾಗ ಇವನಿಗೆ ನೋಡ್ತಿರಲ್ಲ, ನನ್ನ ಕ್ಷಮಾಪಣೆ ಅನ್ಬೇಕು. ಇವನಿಗೆ ಏನ್ ಅನ್ಬೇಕು? ಯಾವಾಗ ಯಾವಾಗ ಸಂಡೇ ನೋಡ್ರಿ, ಮಂಡೇ ನೋಡ್ರಿ, ಟ್ಯೂಸ್ಡೇ ನೋಡಿ, ಯಾವಾಗ ಯಾವಾಗ ಇವಾಗ ಕಾಣಿಸ್ತಾ ಇಲ್ಲ, ನಾನು ಕ್ಷಮಿಸಲ್ಪಟ್ಟಿದ್ದೇನೆ, ನನ್ನ ಕ್ಷಮಾಪಣೆ, ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಅಂತ ನೀವೇನ್ ಮಾಡ್ಬೇಕು? ಇವ್ರಿಗೆ ನೋಡಿ ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ಹಾಲೆಲೂಯ, ಹಾಲೆಲೂಯ. ಇವಾಗ ದೇವ್ರ ವಾಕ್ಯ ಹೇಳ್ತದೆ ಕೇಳ್ರಿ, ಇದು ಪಾಪ ಕ್ಷಮಾಪಣೆ ಏನದಲ್ಲ, ಯೇಸು ಸ್ವಾಮಿಗೆ ನಂಬಿ ರಕ್ಷಣೆ ಹೊಂದ ಮೇಲೆ ಈ ರಕ್ಷಣೆನಾಗ ನಮ್ಗೆ ಪಾಪ ಕ್ಷಮಾಪಣೆ ಸಿಕ್ಕದು. ಈ ಪಾಪ ಕ್ಷಮಾಪಣೆ ಏನಪ್ಪಾ ಅಂತಂದ್ರೆ ಕೇಳ್ರಿ, ನೀವು ಸುಳ್ಳಾಡೋರು, ಸುಳ್ಳುಗಾರ ನನ್ನ ಮಗ ಇವ ಅಂತಾರಲ್ಲ, ಯಾವಾಗ ನೋಡಿದ್ರು ಸುಳ್ಳೆ. ಈಕಿ ಚಾಡಿ, ಬರೀ ಚಾಡಿ ಹೇಳ್ತಾಳ. ಈಕಿ ಇಲ್ಲಿಂದ ಅಲ್ಲಿ ಹಚ್ತಲ್ಲ, ಅಲ್ಲಿ ಬರೀ ಬೆಂಕಿ ಹಚ್ಚದೆ. ಕೇಳಿರ ಹಿಂಗ? ಯಾರ ಬಗ್ಗೆ ಕೇಳಿರಿ? ನಿಮ್ಮ ಬಗ್ಗೆನಲ್ಲ, ಏನ್ ನೀವೇ ಅದು ಕೆಲಸ ಮಾಡಿರಿ? ಚಾಡಿ ಹೇಳೋದು, ಸಿಟ್ಟಾಗೋದು, ಹೊಡೆಯೋದು, ಬಡಿಯೋದು, ಬರೀ ಸಿಟ್ಟು, ಇದೇನಂತಾರ ಹೊಟ್ಟೆ ಕಿಚ್ಚು ಪಡೋದು, ಇದು ಎಲ್ಲ ಏನಾಗಿದೆ? ಪಾಪ. ಇವಾಗ ಇದು ಪಾಪ ಸಪೋಸ್ ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯಲ್ಪಟ್ಟಿದೆ. ಯಾರು? ರಾಹುಲ್ ಕಳ್ಳ, ಸುಳ್ಳ, ಚಾಡಿ ಹೇಳೋನು, ಹೊಟ್ಟೆ ಕಿಚ್ಚು ಬಿಡೋನು ಅಂತ ಎಲ್ಲ ಬರ್ದಿದೆ. ಬರ್ದ ಮೇಲೆ ಕಾಣಿಸ್ತದೆ ಇಲ್ಲ? ಕಾಣಿಸ್ತದ ಇಲ್ಲ? ಕಾಣಿಸ್ತದ? ಯಾಕೆ ಕಾಣಿಸ್ತದ? ಬರೆಯಲ್ಪಟ್ಟಿದೆ. ಹಾಲೆಲೂಯ. ಯೇಸು ಸ್ವಾಮಿ ಏನ್ ಮಾಡ್ಬಿಟ್ಟ ಅಂತಂದ್ರೆ, ತನ್ನ ರಕ್ತ ಸುರಿಸಿ ನಾನ್ ಮಾಡಿದ ಎಲ್ಲ ಪಾಪಗಳು ಏನ್ ಮಾಡ್ಬಿಟ್ಟ? ಅಳಿಸ್ಬಿಟ್ಟ. ಹಾಲೆಲೂಯ. ಅಳಿಸ್ಬಿಟ್ಟನ. ಅಳಿಸಿದ ಮೇಲೆ ಸೈತಾನ ಬಂದು ನೀನು ಸುಳ್ಳ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಯಾಕ? ನೀವು ಏನ್ ಹೇಳ್ತೀರಿ? ನನ್ನ ಮಗನೇ ಸೈತಾನ, ಯೇಸು ಸ್ವಾಮಿನೇ ನನ್ನ ಪಾಪ ಅಳಿಸಿದ ಮೇಲೆ ನೀನು ತೋರಿಸ್ತೀಯ ಅಂತ. ಅಲ್ಲ, ಹೊಡಿರಿ, ಜೋರಾಗಿ ಚಪ್ಪಳೆ ಹೊಡಿರಿ. यीशु ही मेरा पाप को मिटा डाला तो तू कौन है मुझे दिखाने वाला? हालेलुया.
ಅರ್ಥ ಅಲ್ಲ, ಸ್ವಲ್ಪ ನಾವು ಮೆಸೇಜ್ನಾಗ ಓಡ್ಲತ್ತೀವಿ. ಯೇಸು ಸ್ವಾಮಿ ಏನು ಮಾಡಿಬಿಟ್ಟನ? ನಮ್ಮ ಪಾಪಗಳು ಅಳಿಸ್ಬಿಟ್ಟನ. ಹಲ್ಲೆಲೂಯಾ. ನನ್ನ ಪಾಪ ಯೇಸು ನನಗೆ ನನ್ನ ಸೃಷ್ಟಿಕರ್ತನೇ ನನಗೆ ಕ್ಷಮಾಪಣೆ ಕೊಟ್ಟ ಮೇಲೆ ನಿಮ್ಮ ಜೀವಿತದಲ್ಲಿ ಯಾರು ನಿಮಗೆ ಬೊಳ್ಳು ತೋರಿಸ್ಲಿಕ್ಕಾಗಲ್ಲ. ನೀ ಇದು ಪಾಪ ಮಾಡಿದಿ, ಅದು ಪಾಪ ಮಾಡಿದ, ಅದು ಮಾಡಿದ, ಇದು ಮಾಡಿದ ಅಂತಂದ್ರೆ ನಡೆಯ ಕಡೆ ನನಗೆ ಮಾಡ್ದವನೇ ನನಗೆ ಕ್ಷಮಿಸ್ಬಿಟ್ಟನಂದ್ರೆ ನೀ ಯಾವಾಗ ನನ್ನ ತಪ್ಪು ಎಣಿಸೋ. ಹಲ್ಲೆಲೂಯಾ. ಯಾರು ನಿಮಗೆ ಕೈ ತೋರ್ಸಂಗಿಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಆಮೇಲೆ. ಯಾರು ನಿಮ್ಗೆ ಕೈ ತೋರ್ಸಂಗಿಲ್ಲ. ಯಾಕೆ? ನಿಮಗೆ ಮಾಡ್ದವನೇ ನಿಮ್ಗೆ ಕ್ಷಮಿಸ್ಬಿಟ್ಟಾನ. ನನ್ನ ಜೊತೆ ಇರೋ ಏನು ಲೆಕ್ಕ ಇಡಬೇಕು? ಅರ್ಥ ಆಗ್ಲಿಕ್ಕದ ನಿಮ್ಗೆ? ಹಲ್ಲೆಲೂಯಾ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದು ಸರ್ತಿ ಏನಾಗ್ತದ, ನೀವು ಸ್ವಲ್ಪ ಭಕ್ತಿನಾಗ ಬಂದು ಅಪ್ಪ ಇವತ್ತು ಒಂದು ಪ್ರಾರ್ಥನೆ ಮಾಡಬೇಕಪ್ಪ, ಪ್ರಾರ್ಥನೆ ಮಾಡ ಇವತ್ತು ಮುಂಜಾನೆ ನೀವು ಪಿಕ್ಚರ್ ನೋಡಿಲ್ಲ ಅಂತ ಸೈತಾನ ಒಂದು ಕಿವಿಯಾಗ ಓದ್ಬಿಡ್ತಾನೆ. ಆವಾಗ ಏನು ಮಾಡ್ತೀರಿ ನೀವು? ನಾ ಪಿಕ್ಚರ್ ನೋಡಿನಿ ಅಂತ ಹೇಳ್ದನಲ್ಲಪ್ಪ ನಾ ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಂತ, ನಾನು ದೇವ್ರ ಪ್ರಾರ್ಥನೆ ಹೆಂಗೆ ಕೇಳ್ತಾನೀಗ ಅಂತ ನೀವು ಏನು ಮಾಡ್ತೀರಿ? ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡೋದು ಬಿಟ್ಟು ಹೋಗ್ಬಿಡ್ತೀರಿ. ಯಾಕ ಶೈತಾನ ಬಂದು ಕಿವಿನಾಗ ಹೇಳ್ಬಿಟ್ಟ, ನೀ ಪಾಪಿ ನನ್ನ ಮಗ. ಹಲ್ಲೆಲೂಯಾ. ಅವಾಗ ನೀವೇನು ಮಾಡಬೇಕು? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಯೇಸು ಸ್ವಾಮಿ ನನ್ನ ಪಾಪಗಳು ಅಳಿಸ್ಬಿಟ್ಟಾರ. ಹಲ್ಲೆಲೂಯಾ. ಹಲ್ಲೆಲೂಯಾ ಅಂತ ನೀವು ಯಾವಾಗ ಶೈತಾನಿಗೆ ಹೇಳ್ತಿರಲ್ಲ, ಅವಾಗ ಮತ್ತೆ ಪ್ರಾರ್ಥನೆ ಮಾಡ್ಬೋದು. ಆಮೇನ್. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ಪ್ರಾರ್ಥನೆ ಮಾಡ್ಬೇಕಂತಾರ, ಬೈಬಲ್ ಓದ್ಬೇಕಂತಾರ, ಚರ್ಚಿಗೆ ಬರ್ಬೇಕಂತಾರ, ಆದರೆ ಬರ್ಲಿಕ್ಕಾಗಲ್ಲಾಗ್ಯದ, ಬೈಬಲ್ ಓದ್ಲಿಕ್ಕಾಗಲ್ಲಾಗ್ಯದ, ಪ್ರಾರ್ಥನೆ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ರು ಶೈತಾನ ಕಿವಿ ಕೊಡ್ಲಿಕ್ಕತ್ತಾರ. ಪ್ರಾರ್ಥನೆ ಮಾಡ್ಬೇಕಂತ ಆದ ಒಳಗ ನಾ ತಪ್ಪು ಮಾಡಿಲ್ಲ ಅಂತ ಬರೋ ಪ್ರಾರ್ಥನೆ ಮಾಡಿ ಬರೋ ಹಿಂದೆ ಹೋಗ್ಬಿಡ್ತಾನೆ. ನಾನು ಹೇಳ್ತೀನಿ ಕೇಳ್ರಿ, ಇದು ಶೈತಾನ್ ಒಂದು ಚಾಲದ. ಹೇಳ್ರಿ, ಶೈತಾನ್ದ ಚಾಲ್ ಇದು ನೋಡ್ರಿ. ಶೈತಾನಿಗೆ ಅಂಜಬೇಡ್ರಿ ಸರ್, ಗಟ್ಟಿಯಾಗಿ ಹೇಳ್ರಿ, ಶೈತಾನ್ದ ಚಾಲ್. ಹಲ್ಲೆಲೂಯಾ. ಈ ಚಾಲಿಗೆ ಏನು ಮಾಡ್ಬೇಕು ನಾವು? ಮುರಿಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮಗೆ ಗುರ್ತಾ ಸೈತಾನ್ ಒಂದು ಪ್ಲಾನ್ ಏನು ಗುರ್ತಾ ನಿಮ್ಗೆ? ನಿಮಗೆ ಯಾವಾಗಲೂ ದೇವರಿಂದ ದೂರ ಇಡಬೇಕು. ನೀವು ಯಾವಾಗಲೂ ದೇವರಿಂದ ದೂರ ಇರ್ಬೇಕು, ಸಮೀಪ ಬರಬಾರ್ದು. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಆತನ ರಕ್ತದ ಮೂಲಕ ನಾವೇನಾಗಿವಿ? ಇವಾಗ ದೂರ ಇದ್ದವ್ರು ಸಮೀಪ ಆಗ್ಬಿಟ್ಟು. ಇವಾಗ ಸಮೀಪ ಬಂದ್ರೆ ದೂರ ಹೆಂಗ್ ಮಾಡ್ಬೇಕು? ನೀ ಪಾಪಿ ಅಂತ ನೀ ಎಲ್ಲಿ ಬರೋ? ನೀ ಪಾಪಿ ಅಂತ ಹೇಳಿದ ಕೂಡ್ಲೇನೆ ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಚರ್ಚೆ ಹೋಗೋದಿಲ್ಲ. ಏನಾಗ್ಯಾದ್ರು? ಏನಾಗಿಲ್ರಿ, ಏನು ಹೇಳಲ್ಲೇವ, ಬಟ್ ಸ್ವರ ಕೇಳೇ ನಾವು. ಹಲ್ಲೆಲೂಯಾ. ಇವತ್ತು ನೀವು ಆ ಸ್ಥಳದಾಗ ಇದ್ರೆ ಒಂದು ಮಾತು ತಲೆಗೆ ಭೇಜೆ ಮೇ ದಾಲೋ, ಯೇಸು ಮಸೀನೆ ತುಮಾರ ಪಾಪಕ್ಕೂ ಮಿಟಾ ಡಾಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ರಿ, ಏಸಪ್ಪ, ಗಟ್ಟಿಗೆ, ಏಸಪ್ಪ ನನ್ನ ಎಲ್ಲ ಪಾಪಗಳು ಕ್ಷಮಿಸ್ತಾನ ಅಥವಾ ಕ್ಷಮಿಸಿದಾನ? ಏನು ಗಟ್ಟಿಯಾಗಿ? ಯಾಕೆ ಮತ್ತೆ ಸಾವಿರ ಕಡೆ ಬರ್ತಾ ಇಲ್ಲ? ಕ್ಷಮಿಸಿದಾನ, ಕ್ಷಮಿಸ್ಬೇಕಾ? ಹಲ್ಲೆಲೂಯಾ. ಯಾಕೆ? ನಮ್ಮ ಅಪ್ಪನೇ ನಾನು ಕ್ಷಮಿಸ್ಬಿಟ್ಟ. ನಮ್ಮ ಅಪ್ಪನೇ ನಂಗೆ ಕ್ಷಮಿಸ್ಮೇಲೆ ಯಾರಾದ್ರೂ ನನ್ನ ತಪ್ಪುಗಳು ಎಣಿಸ್ಬೋದೇನ್ರಿ? ಹೇಳ್ರಿ ಮತ್ತೆ. ಹಲ್ಲೆಲೂಯಾ. ಇವಾಗ ಓದ್ರಿ ವಾಕ್ಯ, ಅದು ಓದ್. ನಾನಾಗಿ ಕೇಳ್ರಿ, ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ. ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೇನು. ಎಂತ ದೇವ್ರಿ ನಮ್ಮ ದೇವ್ರು, ಎಂತ ದೇವ್ರು. ನೀವು ಆತನಿಗೆ ಪ್ರೀತಿನಾಗ ಬಿದ್ದು ಬಿಡ್ಬೇಕು ನೀವು. ಎಂತ ಪ್ರೀತಿ ಮಾಡ್ಯಾನ ನೋಡ್ರಿ ನಮಗೆ. ಏಸಮ್ಮ ಏನ್ ಮಾಡ್ಯಾನ ಗೊತ್ತಾ? ಕೇಳ್ರಿ, ಇಲ್ಲಿ ನೋಡ್ರಿ, ನಂಗೆ ನೋಡ್ರಿ, ನಾ ಇಲ್ಲಿದ್ದೀನಿ. ನಿಮ್ದೆಲ್ಲ ಪಾಪಗಳು ಅಳಿಸ್ಬಿಟ್ಟ. ಹಲ್ಲೆಲೂಯಾ. ಅಳಿಸಿದ ಮೇಲೆ ಏನ್ ಮಾಡ್ಬಿಟ್ಟನ? ನೆನಪಿನಾಗ ಇಟ್ಕೊಂಡೇ ಇಲ್ಲ. ಇವಾಗ ನೋಡ್ರಿ, ವಿಕಾಸ್ ಬೇಡ, ವಿಕಾಸ್ ಭಾಳ ಕ್ಲೋಸರ್ ನಂಗೆ. ಯಾರು? ಹನುಮಂತ್ ಬಾರೋ. ಇವಾಗ ನಾ ಇವನಿಗೆ ಏನ್ ಮಾಡಿದೆ? ಎಲ್ಲರ ಮುಂದೆ ಹೊಡೆದಲ್ಲ, ಸಾರಿ ರೋ ಹನುಮಂತ, ಮೈ ಮಿಸ್ಟೇಕ್ ಹತ್ತದು ಅಂತ ಹೇಳಿದ್ಮೇಲೆ ಎಲ್ಲಿ ಬೇಡ, ನೀನೇ ಅಲ್ಲ, ಸಂಜೋಣನೇ ಅಲ್ಲ ಅಂತ ಹೇಳ್ತಾನೆ. ಬಟ್ ಯಾವಾಗ ಸಿಗ್ತೀರಲ್ಲ, ಇವ ನನ್ನ ಮಗ ಎಲ್ಲರೂ ಬಂದು ಹೊಡೆದ ನನಗೆ ತಲೆಗ
ಇವ ನನ್ನ ಮಗ ತಲೆಗ ಇಟ್ಕೊಂಡು ನನ್ನ ಮಾತು ನನಗೆ ಎಲ್ಲರ ಮುಂದೆ ಹೊಡೆದಲ್ಲ, ಸಾರಿ ಕೇಳ, ನಾನು ಹೊಡಿಬೇಕಾಕ ಸಾರಿ ಕೇಳು, ಮಗನಿಗೆ ಒಂದು ದಿವಸ ಹಾಕ್ತೀನಿ ನೀವು. ಅರ್ಥ ಅಲ್ಲತ್ತದ? ಏನಿದೆ ಅರ್ಥ? ಪಾಪ ಕ್ಷಮಿಸ್ಯಾನ, ತಪ್ಪು ಕ್ಷಮಿಸ್ಯಾನ, ಮರಿಲಿಕ್ಕಾಗಲ್ಲ. ಹಲ್ಲಲೂಯ. ಅದು ಯೇಸು ಏನು ಮಾಡ್ಯಾನ? ಏನು ಮಾಡಿಬಿಟ್ಟಾನ? ಪಾಪ ಕ್ಷಮಿಸ್ಯಾನ, ಆತ ಮರ್ತು ಬಿಟ್ಟಾನ. ಹಲ್ಲಲೂಯ, ಹಲ್ಲಲೂಯ. ನಿಮ್ದು ಏನೇನು ತಪ್ಪದ, ನಿಮ್ದು ಏನೇನು ದ್ರೋಹ ಅದ, ನಿಮ್ದು ಏನೇನು ಪಾಪ ಅದ, ಆತ ಎಲ್ಲ ಅಳಿಸ್ಬಿಟ್ಟನ, ಮರ್ತು ಬಿಟ್ಟನ. ಹಲ್ಲಲೂಯ. ಒಂದೂ ತಲೆಗೆ ಇಟ್ಕೊಂಡಿಲ್ಲ, ನೀ ಇದು ಮಾಡಿದಿ, ಅದು ಮಾಡಿದಿ, ಇದು ಮಾಡಿ, ನಾ ಇದ್ರ ಸಲ ಸತ್ತೀನಿ, ಅದು ಸಲ ಹಿಂಗಿಲ್ಲ. ಯೇಸು ಸ್ವಾಮಿ ಏನು ಮಾಡಿಬಿಟ್ಟನ? ಅಳಿಸ್ಬಿಟ್ಟನ, ಮರ್ತು ಬಿಟ್ಟನ. ಹಲ್ಲಲೂಯ. ಮನುಷ್ಯ ಹೆಂಗ ಏನ್ ಮಾಡ್ತಾನ? ತಪ್ಪು ಕ್ಷಮಿಸ್ತಾನ, ಬಟ್ ಮರೆಯಲ್ಲ. ಇದು ಮನುಷ್ಯನ ಸ್ವಭಾವ. ದೇವ್ರ ಸ್ವಭಾವ ಏನು? ತಪ್ಪು ಕ್ಷಮಿಸ್ತಾನ, ಮರ್ತು ಬಿಡ್ತಾನ. ಹಲ್ಲಲೂಯ. ಇವತ್ತು ನೀವು ಯಾರ್ಯಾರು ಯೇಸುವಿನಲ್ಲಿ ಬಂದಿರಿ, ನಿಮ್ಮ ಪಾಪಗಳು ಬರೀ ಕ್ಷಮಿಸಲ್ಪಟ್ಟಿಲ್ಲ, ಅವು ಅಳಿಸಲ್ಪಟ್ಟಿಲ್ಲ, ಆತ ಅದು ಮರ್ತನು ಬಿಟ್ಟು. ಹಲ್ಲಲೂಯ. ನಾ ಇವತ್ತು ಇದು ಮಾಡಿದೆಲ್ಲಪ್ಪ, ನಾ ಮೊನ್ನೆ ಅದು ಮಾಡಿದೆಲ್ಲ, ನಾ ಇದು ತಪ್ಪು ಮಾಡಿದೆಲ್ಲ, ಅದು ದ್ರೋಹ ಮಾಡಿದೆಲ್ಲ, ಅದು ಅಪರಾಧ ಮಾಡಿದ, ನಾ ಸ್ವರ್ಗಕ್ಕೆ ಹೋಗ್ತೀನೋ ಇಲ್ಲೋ ಅಂತ ಆಲೋಚನೆ ಇದ್ರೆ ಕೇಳ್ರಿ ನನ್ನ ಮಾತು. ನೀವು ಯೇಸುವಿನಲ್ಲಿದ್ದರೆ ಪಕ್ಕ ಸ್ವರ್ಗ ಗ್ಯಾರಂಟಿ. ಯಾಕೋ ನಂಬ್ಲಾಗಿರಿ, ಒಳಗೆ ಸೈತಾನ್ ಹಾಕ್ಯಾನ, ನೀ ಹೋಗಲ್ಲ ನೀ ಸ್ವರ್ಗ. ಹಾಕ್ಯಾನಲ್ಲ ಇಲ್ಲ ಮತ್ತೆ ಹೇಳ್ರಿ ಗಟ್ಟಿಗೆ ಆಮೇನ್. ಹಲ್ಲಲೂಯ. ಯೇಸು ಸ್ವಾಮಿಗೆ ನಮ್ದವನು ಸ್ವರ್ಗ ಗ್ಯಾರಂಟಿ. ಅದ್ರ ಅರ್ಥ ಇದು ಅಲ್ಲ ಸಿಕ್ಕಂಗೆ ಪಾಪ ಮಾಡೋದು, ಸಿಕ್ಕಂಗೆ ಬದುಕೋದಲ್ಲ. ನಾವು ಹೆಂಗೆ ಬದುಕಬೇಕು? ದೇವ್ರಿಗೆ ಹೆಂಗೆ ಇಷ್ಟ ಆಗ್ತದೆ ಹಂಗೆ ಬದುಕು. ಹಲ್ಲಲೂಯ. ಹೇಳು, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಮತ್ತು ದೇವರು ಮರ್ತು ಬಿಟ್ಟಿದ್ದಾನೆ. ಇನ್ನೂ ಗಟ್ಟಿ ಇನ್ನೂ ಸತಿ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಮತ್ತು ದೇವರು ಮರ್ತು ಬಿಟ್ಟಿದ್ದಾನೆ. ಹಲ್ಲಲೂಯ. ಯಾವಾಗ ಇವ್ ನೀವು ನೋಡ್ತಿರಲ್ಲ, ಏನನ್ಬೇಕು ನೀವು? ನಾ ಕ್ಷಮಾಪಣೆ ಹೊಂದಿನಿ, ನನ್ನ ಪಾಪಗಳು ಮರೆಯಲ್ಪಟ್ಟಿವೆ, ನಾನು ಕ್ಷಮಾಪಣೆ ಹೊಂದಿದ್ದೆ, ನನ್ನ ಪಾಪಗಳು ಮರೆಯಲ್ಪಟ್ಟಿವೆ. ಹಲ್ಲಲೂಯ, ಹಲ್ಲಲೂಯ, ಹಲ್ಲಲೂಯ. ದೇವ್ರು ನೋಡಿ ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತಾನೆ. ಆತನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಪಾಪ ಕ್ಷಮಿಸಿದ್ದೇನೆ, ಅದನ್ನು ಮರ್ತು ಬಿಟ್ಟಿದ್ದೇನೆ. ನಾನು ಕ್ಷಮಿಸಿದ್ದೇನೆ, ಮರ್ತು ಬಿಟ್ಟಿದ್ದೇನೆ. ಹಲ್ಲಲೂಯ, ಹಲ್ಲಲೂಯ. ಯಾಕಿದು ನಾವು ದಿನಾಲು ನೆನ್ಪು ಮಾಡ್ಕೊಳ್ಬೇಕು ಅಂತಂದರೆ, ಸೈತಾನ ಬಂದು ನಿಮ್ಮ ಕಿವಿಯಲ್ಲಿ ಬೇರೆ ಬೇರೆ ಮಾತು ಹಾಕ್ತಾನೆ. ದೇವ್ರ ಸಮೀಪಕ್ಕೆ ಬರಬಾರ್ದು, ದೇವ್ರ ಸನ್ನಿಧಾನಕ್ಕೆ ಬರಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಬೈಬಲ್ ಓದಬಾರ್ದು. ನೀವು ಯಾವಾಗ ದೇವ್ರ ವಾಕ್ಯ ಓದ್ಬೇಕಂತ ಕುಂದಿರ್ತೀರೋ, ನೀ ಪಾಪ ಮಾಡಿದ್ದು ದೇವ್ರ ವಾಕ್ಯಕ್ಕೆ ನಿನ್ನ ಪ್ರಾರ್ಥನೆ ಕೇಳ್ತಾನ? ನೀ ಬೈಬಲ್ ಓದಿದ್ರೆ ದೇವ್ರ ನಿಂಗೆ ಮಾತಾಡ್ತಾನ? ನಾ ಪಾಪ ಮಾಡಿಲ್ಲ ಅಂತ ನೀವೇನು ಮಾಡ್ತೀರಿ? ಬೈಬಲ್ ಓದೋದು ಬಿಟ್ಬಿಡ್ತೀರಿ, ಪ್ರಾರ್ಥನೆ ಮಾಡೋದು ಬಿಟ್ಬಿಡ್ತೀರಿ, ಚರ್ಚಿಗೆ ಬರೋದು ಬಿಡ್ತೀರಿ, ಪಾಸ್ಟರ್ನು ಭೇಟಿ ಆಗೋದು ಬಿಟ್ಬಿಡ್ತೀರಿ. ಯಾಕೆ? ಸೈತಾನ್ದು ಒಂದು ಮಾತು ಅಷ್ಟು ಪವರ್ಫುಲ್ ಅದ. ಆದರೆ ನಾ ಹೇಳ್ತೀನಿ, ದೇವ್ರ ವಾಕ್ಯ ನಿಮಗಾಗಿ ಸತ್ಯ ಹೇಳ್ತದೆ, ಅದು ಎಲ್ಲರಿಗಿನ್ನ ಪವರ್ಫುಲ್. ಆಮೇನ್. ಎಲ್ಲೋ ಇನ್ನೊಂದ್ಸತಿ, ನಾನು ಕ್ಷಮಿಸಲ್ಪಟ್ಟಿದ್ದೇನೆ, ನನ್ನ ಪಾಪಗಳು ಮರೆಯಲ್ಪಟ್ಟಿವೆ. ಇನ್ನೊಂದ್ಸತಿ ಗಟ್ಟಿಯಾಗಿ, ನಾನು ಕ್ಷಮಿಸಲ್ಪಟ್ಟಿದ್ದೇನೆ, ನನ್ನ ಪಾಪಗಳು ಮರೆಯಲ್ಪಟ್ಟಿವೆ. ಹಲ್ಲಲೂಯ. ಒಂದು ಜೋರಾಗಿ ಚಪ್ಪಾಳೆ ಎಲ್ಲರೂ. ಆಮೇನ್. ಓಕೆ, ಬಾ ಮುಂದೆ ಬಾ. ಇದು ಯಾರು? ಇದು ಯಾರು? ಇದು ಯಾರು? ಪಾಪ ಕ್ಷಮಾಪಣೆ. ಆಮೇನ್. ಇನ್ನೊಬ್ರು ಬರ್ರಿ, ಯಾರೊಬ್ಬರು. ಈತ ಯಾರು ಹೇಳ್ರಿ? ಶಾಪದಿಂದ ಬಿಡುಗಡೆ. ಅರ್ಥ ಆಗ್ಲಿಕ್ಕತ್ತದ? ಎಲ್ಲರೂ ಗಟ್ಟಿ. ಪಾಪ ಕ್ಷಮಾಪಣೆ, ಶಾಪದಿಂದ ಬಿಡುಗಡೆ. ಗಲಾತ್ಯ 3:13-14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಹಲ್ಲಲೂಯ. ಎಲ್ಲೋ ಗಟ್ಟಿ ಒಂದು ಹಾಲಲೂಯ. ಸ್ವರ ಬರ್ತಾಯಿಲ್ಲ. ಹಾಲಲೂಯ. ಈ ವಾಕ್ಯ ಇಷ್ಟು ಪವರ್ಫುಲ್ ಅದಂತಂದ್ರೆ ಕೇಳಿ.
ಇವಾಗ ಇದು ವಾಕ್ಯ ಏನ್ ಹೇಳ್ತದ? ಕ್ರಿಸ್ತ ಯೇಸು ನಮಗೆ ಎಲ್ಲ ಧರ್ಮಶಾಸ್ತ್ರದ ಪಾಪಗಳಿಂದ, ಶಾಪಗಳಿಂದ ಆತನ ಏನ್ ಮಾಡಿದಂತೆ? ಬಿಡಿಸಿದ್ದಾನೆ. ಏನ್ ಮಾಡಿದಾನೆ? ಎಲ್ಲೋ ಗಟ್ಟಿಗೆ ಏನ್ ಮಾಡಿದಾನೆ? ಎದರಿಂದ ಬಿಡಿಸಿದಾನೆ? ಎದರಿಂದ? ಗಟ್ಟಿಗೆ ಎದರಿಂದ? ಎಲ್ಲೋ ಶಾಪದಿಂದ. ಗಟ್ಟಿಗೆ ಶಾಪದಿಂದ ಬಿಡಿಸಿದ್ದಾನೆ. ಆಮೆನ್. ಇದು ಸತ್ಯ ಅಲ್ಲ? ಇವಾಗ ಹೇಳ್ರಿ ನಂಗೆ, ಶಾಪ ಅಂದ್ರೆ ಏನು? ನನ್ನ ಹೆಸರು ಸಂಜೀವ್. ನನ್ನ ಹೆಸರಿನ ಅರ್ಥ ಏನಂತಂದ್ರೆ ಹೊಸ ಜೀವನ. ಆಮೇನ್. ಅದಕ್ಕೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಸುವಾರ್ತೆ ಸಾರ್ತೀನಿ, ಜನರು ಹೊಸ ಜೀವನ ಪಡಿತಾ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ನಮ್ದು ಹೆಸರು, ನನ್ನ ಜೀವನ ಶೈಲಿ ನನ್ನ ಹೆಸರನ್ನ ತಕ್ಕಂಗಿರ್ಬೇಕು. ಹೌದಿಲ್ಲ? ಇವಾಗ ನೋಡ್ರಿ, ಒಬ್ಬನ ಹೆಸರದ ಆನಂದ್. ಏನ್ ಹೆಸರು? ಅವ ಯಾವಾಗ ನೋಡ್ರಿ ಮುಖ ಹಿಂಗೆ ಇರ್ತದ. ಆನಂದ ಇಲ್ಲ, ಬರೀ ದುಃಖನೇ. ಕರೆಕ್ಟಾ? ಅದು ಕರೆಕ್ಟಾ? ಒಬ್ಬಕ್ಕಿನ ಹೆಸರು ಶಾಂತಿ ಅಂತ ಇರ್ತದ. ಯಾವಾಗ ನೋಡಿದ್ರೆ ಗಡಬಡೆ ಆಕಿ. ಅಂದ್ರೆ ಹೆಸರು ಇದ್ದಂಗೆ ನಮ್ಮ ಜೀವನ ಇರಬೇಕು. ಹಲ್ಲೆಲೂಯಾ. ಈ ಹೆಸರದ ಅರ್ಥ ಇದೆ, ಒಂದು ಪದದ ಅರ್ಥ ಇದೆ. ಯಾವಾಗ ನಿಮ್ಗೆ ಪದ ಗುರ್ತಾಯ್ತು, ಅರ್ಥ ಗುರ್ತಾಯ್ತು, ನಿಮಗೆ ಪೂರಾ ಮೆಸೇಜ್ ಗುರ್ತಾದಂಗೆ. ಹಲ್ಲೆಲೂಯಾ. ರೈಟ್. ಸೊ ಇವಾಗ ಶ್ರಾಪ ಅಂದ್ರೆ ಏನು? ಯಾರಿವರು ಹೇಳ್ರಿ? ಶ್ರಾಪ ಯಾರಿವರು? ಇದು ಏನಪ್ಪಾ ಅಂದ್ರೆ ಕೇಳ್ರಿ, ನನ್ನ ಬೈಬಲ್ ಪ್ರಕಾರ ನೋಡ್ರಿ, ಲೆವಿಟಿಕಸ್ ಅಲ್ಲಿ ಬರ್ದಿದೆ. ಲೆವಿಟಿಕಸ್ ಯಾಜಕಾಂಡದಲ್ಲಿ ಬರ್ದಿದೆ. ಏನ್ ಬರ್ದಿ ಅಂದ್ರೆ, ಯಾರೇ ಧರ್ಮಶಾಸ್ತ್ರ ಮುರಿತಾರೋ ಅಥವಾ ಪಾಪ ಮಾಡ್ತಾರೋ ಹಳೆ ಒಡಂಬಡಿಕೆಯಲ್ಲಿ 4 ಪೀಳಿಗೆವರೆಗೆ ಶ್ರಾಪ ಬರ್ತದಂತೆ. ಎಷ್ಟು? 4 ಪೀಳಿಗೆ, 4 ತಲೆಗಳು ಶ್ರಾಪ ಬರ್ತದೆ. 4 ತಲೆಗಳು ಅಲ್ಲಿ ಬಾಧೆ ಅನುಭವಿಸ್ತಾರೆ. 4 ತಲೆಗಳು ಅಲ್ಲಿ ಕಷ್ಟಕ್ಕೆ ಬರ್ತಾರೆ, ತಲೆಮಾರಿ. ಹಲ್ಲೆಲೂಯಾ. ಸೊ ಈತ ಏನ್ ಮಾಡ್ದ? ಈ ಸಮಸ್ಯೆ ನನಗಾದ, ಯಾಕಂದ್ರೆ ನಮ್ಮ ತಂದೆಗೆ ಸಮಸ್ಯೆ ಅಂತಂದ. ಈ ತಂದೆಗೆ ಸಮಸ್ಯೆ ಎಲ್ಲಿಂದ ಬಂತು? ಇವ್ರ ತಾತನಿಂದ, ಅಪ್ಪನಿಂದ, ಈಕಿಂತ ತಾತ. ಈತನಿಗೆ ಎಲ್ಲಿಂದ ಬಂತು? ಮುತ್ತಾತನಿಂದ. ಹಲ್ಲೆಲೂಯಾ. ಅಂದ್ರೆ ಪಾಪ ಮಾಡಿದವನು ಯಾರು? ಮುತ್ತಾತ. ಹಲ್ಲೆಲೂಯಾ. ಈ ಮುತ್ತಾತ ಪಾಪ ಮಾಡ್ದ, ತಪ್ಪು ಇವನು ಮಾಡ್ದ, ಇವನಿಗೆ ರೋಗ ಬಂತು. ಹಲ್ಲೆಲೂಯಾ. ಈತ ಪಾಪ ಮಾಡ್ದ, ಈತನಿಗೆ ರೋಗ ಬಂತು. ಈ ರೋಗ ಇನ್ನೊಂದು ತಲೆಗೆ ಬಂತು. ಹಲ್ಲೆಲೂಯಾ. ಇವ ಮದ್ವೆ ಆದ, ಇವನಿಗೆ ಮಕ್ಕಳಾದ್ರು, ಇವನ ಮಗನಿಗೆ ಅದೇ ಸೇಮ್ ಪ್ರಾಬ್ಲಮ್, ಇವನ ಮಗಂದ ಅದೇ ಸೇಮ್ ಪ್ರಾಬ್ಲಮ್. ಹಲ್ಲೆಲೂಯಾ. ಇವಾಗ ಇದು ಮುರಿಬೇಕು ಹೆಂಗ? 4 ತಲೆಗಳಲ್ಲ, 4 ಅಲ್ಲ, 8 ಆಗ್ತವೆ. ಬಟ್ ಈತಗೆ ಏನ್ ಮಾಡ್ಬಿಟ್ಟೆ ನಾನು? ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಸಾರದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಸಾರದ ಮೇಲೆ ಈತ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡ್ಬಿಟ್ಟ. ಸ್ವೀಕಾರ ಮಾಡ್ಕೊಂಡ್ಲೆ ದೇವ್ರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಎಲ್ಲ ಶಾಪಗಳನ್ನು ತಾನು ಹೊತ್ತುಕೊಂಡು ಶಾಪವಾಗಿ ಶಿಲುಬೆ ಮೇಲೆ ನಮ್ಮ ಎಲ್ಲ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ಏನಾಯ್ತು? ಇವ್ರ ಮುತ್ತಾತ, ತಾತ, ಅಪ್ಪ, ಇವನಿಗೆ ಏನೇನು ರೋಗ ಬಂತು ಪಾಪ ಮೂಲಕ, ಯೇಸು ಸ್ವಾಮಿಗೆ ನಂಬಿರೋ ಕಾರಣ ಇಲ್ಲಿ ಈ ಶಾಪ ಮುರಿದೋಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ಅರ್ಥ ಏನು? ನಿಮ್ಮ ಮುತ್ತಾತ ಏನೇ ಪಾಪ ಮಾಡಿರ್ಬೋದು, ನಿಮ್ಮ ತಾತ ಏನೇ ಪಾಪ ಮಾಡಿರ್ಬೋದು, ನಿಮ್ಮ ಅಪ್ಪ ಏನೋ ಮಾಡಿರ್ಬೋದು, ನಿಮ್ಮ ಅಪ್ಪಗೆ, ನಿಮ್ಮ ತಾತಗೆ, ನಿಮ್ಮ ಮುತ್ತಾತಗೆ ಏನೇ ರೋಗ ಇದ್ದಿರ್ಬೋದು, ನೀನು ಯೇಸುವನ್ನು ಸ್ವೀಕಾರ ಮಾಡಿರೋ ಕಾರಣ ಆ ಶಾಪ ಮುರಿಯಲ್ಪಟ್ಟಿತು. ನೀವು ಶಾಪದಿಂದ ಬಿಡುಗಡೆ ಹೊಂದಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಶಾಪದ ಅರ್ಥ ಏನಪ್ಪಾ ಅಂತಂದ್ರೆ, ಸತತವಾಗಿ ಕಷ್ಟದಲ್ಲಿ ಇರೋದು, ಸತತವಾಗಿ ರೋಗದಲ್ಲಿರೋದು, ಸತತವಾಗಿ ಬಡತನ, ಸತತವಾಗಿ ಕಷ್ಟ, ಅದಕ್ಕೆ ಅಂತ್ಯನೇ ಇಲ್ಲ. ಯೇಸು ಸ್ವಾಮಿ ಬಂದ, ಇಲ್ಲಿ ಶಾಪ ಮುರಿದೋಯ್ತು. ಆಮೇನ್. ಇವತ್ತು ನೀವೆಲ್ಲ ಯೇಸು ಸ್ವಾಮಿ ನಂಬ್ತೀರಾ? ಎಷ್ಟು ಜನ ನಂಬ್ತೀರಿ? ಕೈ ಎತ್ರಿ. ನೀವು ನಂಬ್ತೀರಂತಂದ್ರೆ ಯೇಸು ಸ್ವಾಮಿ ನಿಮಗೆ ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ, ನಾನು ಶಾಪದಿಂದ ಬಿಡುಗಡೆ ಹೊಂದಿದ್ದೇನೆ. ಗಟ್ಟಿಯಾಗಿ, ನಾನು ಶಾಪದಿಂದ ಬಿಡುಗಡೆ
ಹೊಂದಿದ್ದೇನೆ. ಹಾಲೆಲೂಯ. ಈ ಶಾಪದಿಂದ ಬಿಡುಗಡೆ ಎಲ್ಲಿಂದ ಬಂತು? ರಕ್ಷಣೆಯಿಂದ ಬಂತು. ರಕ್ಷಣೆ ಎಲ್ಲಿಂದ ಬಂತು? ಯೇಸು ಸ್ವಾಮಿಯಿಂದ ಬಂತು. ಹಾಲೆಲೂಯ. ಒಂದು ಜೋರಾಗಿ ಚಪ್ಪಾಳೆ ಹೊಡೀರಿ. ಒಬ್ಬರು ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಗ್ತದೆ ನಾ ಹೇಳೋದು? ಯೇಸುನಲ್ಲಿ ಏನು ಪಡೆದಿದ್ದೇವೆ ನಾವು? ಎಲ್ಲೋ ಗಡ್ಡೆ ಯೇಸುನಲ್ಲಿ ಏನು ಪಡೆದಿದ್ದೇವೆ? ಯೇಸುನಲ್ಲಿ ಏನು ಪಡೆದಿದ್ದೇವೆ? ರಕ್ಷಣೆಯಲ್ಲಿ ಏನು ಪಡೆದಿದ್ದೇವೆ? ಪಾಪ ಕ್ಷಮಾಪಣೆ. ಹಾಲೆಲೂಯ. ರಕ್ಷಣೆಯಲ್ಲಿ ಏನು ಪಡೆದಿದ್ದೇವೆ? ಎರಡನೇದು ಶಾಪದಿಂದ ಬಿಡುಗಡೆ. ನಾವೆಲ್ಲರೂ ಶಾಪದಿಂದ ಬಿಡುಗಡೆ ಹೊಂದಿದ್ದೇವೆ. ನಮ್ಮ ತಲೆ ಮೇಲೆ, ನಮ್ಮ ಜೀವಿತದ ಮೇಲೆ, ನನಗೆ ಮಗ ಇರೋ ಕಾರಣ ನನ್ನ ಮಗನ ಮೇಲೆ ಯಾವ ಶಾಪ ಇಲ್ಲ. ವಾಕ್ಯ ತೋರಿಸ್ರಿ. ನಿಮಗೆ ವಾಕ್ಯ ಗುರ್ತಿರ್ಬೇಕು. ನಿಮಗೆ ಯಾವಾಗ ನೀವು ಮೂರ್ಖರು ಆತ್ರಿ ಅಂದ್ರೆ ವಾಕ್ಯ ಗುರ್ತಿಲ್ಲ ನಾನು. ಏಷ್ಯಾ 43:25-26. ಆತ ಪಾಪ ಅಳಿಸಿ ಆತ ಮರೆತು ಬಿಟ್ಟಾನಪ್ಪ. ನೀ ಯಾರು ಹೇಳತ್ತ? ಅರ್ಥ ಅಲ್ಲತ್ತ ನಂಗೆ ಹೇಳೋದು? ಇದು ಬಹಳ ನಮ್ಮ ಕ್ರೈಸ್ತಿಯ ಜೀವನದ ಬುನಾದಿ ಅದಿದು. ಈ ಬುನಾದಿ ನಾವು ಬಿಡಬಾರ್ದು. ಈ ಬುನಾದಿ ಮರೆತು ಹೋಗ್ಬಾರ್ದು. ಇದು ಬುನಾದಿ ಮರೆತ್ರಿ ನಿಮ್ಗೆ ಪಾಗಲ್ ಮಾಡ್ಬಿಡ್ತಾರೆ ಜನರು. ಏಡೇಲೋಗ್ಯಾರಿ ಇನ್ಕು ಪಾಗಲ್ ಮರನ ಈಸಿಯ. ಅರ್ಥ ಆಗತ್ತೆ ನಿಮ್ಗೆ? ವಾಕ್ಯ ಹಿಡೀರಿ. ವಾಕ್ಯ ಹಿಡೀರಿ. ನಿಮ್ಗೆ ವಾಕ್ಯ ಹಿಡಿದ್ರೆ ನಿಮ್ಗೆ ಶೈತಾನು ಬಂದು ಪಾಗಲ್ ಮಾಡ್ಲಿಕ್ಕಾಗಲ್ಲ. ಆಮೇನ್. ಹಾಲೆಲೂಯ. ಹೇಳ್ರಿ, ನಾನು ರಕ್ಷಣೆ ಹೊಂದಿದ್ದೇನೆ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನನ್ನ ಪಾಪಗಳು ಮರೆಯಲ್ಪಟ್ಟಿವೆ. ನಾನು ಶಾಪದಿಂದ ಬಿಡುಗಡೆ ಹೊಂದಿದ್ದೇನೆ ಯೇಸುವಿನ ನಾಮದಲ್ಲಿ. ಆಮೇನ್. ಒಂದೊಂದು ಇವಾಗ ಕೂಡ ಜೀಸಸ್ ಇಲ್ಲೇನಿದ್ರು. ನೀ ಪಾಪ ಇಲ್ವಾ? ನೀ ಶಾಪ ಇಲ್ವಾ? ಇನ್ನೊಬ್ರು ಬರ್ರಿ. ಯಾರ? ಇನ್ನೊಬ್ರು ಬರ್ರಿ. ರಾಹುಲ್ ಬಾ. ನೀವ ಹೀಲಿಂಗ್. ವೆರಿ ಟ್ರೂ. ಹಾಲೆಲೂಯ. ಎಲ್ಲರೂ ಸ್ವಸ್ಥತೆ, ಗಟ್ಟಿಯಾಗಿ ಸ್ವಸ್ಥತೆ. 1 ಪೇತ್ರ 2ನೇ ಅಧ್ಯಾಯ 24 ಬೇಕ್ತಾರೆ. 1 ಪೇತ್ರ 2:24 ಬೇಗ ಓದ್ಮ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಎಲ್ಲರೂ ಹೇಳಿ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಎಷ್ಟು ಜೋರ್ಸಿ ಹೇಳತ್ತಿರ ಜನ, ಗಟ್ಟಿಗೆ ಹೇಳ್ರಿ. ನನ್ನ ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ಅಥವಾ ಆಗ್ತೀನಾ? ಆಗಿದ್ದೀರಾ? ಹಲ್ಲುಯ. ಆಗಿದ್ದೀರ ಅಂದ್ರೆ ನಾ ಪ್ರಾರ್ಥನೆ ಮಾಡಲ್ಲ. ಈಗ ಮಾಡ್ಬೇಕಾ? ಏನು ಮಾಡಬಾರ್ದ? ಏನು ಪ್ರಶ್ನೆ ಕೇಳ್ತಾರೇನು? ಏನು ಹೇಳ್ತಾರೋ ಏನು ಕೇಳ್ತಾರೋ? ನೀವು ಗುಣ ಆಗಿದ್ದೀರಾ? ಗಟ್ಟಿಗಡ್ರಿ, ಗುಣವಾಗಿದ್ದೀರಾ? ನಾ ಪ್ರಾರ್ಥನೆ ಮಾಡಬೇಕಾ? ಇಲ್ಲ ಮಾಡಬೇಕಾ? ಕೇಳಿ. ಇದೇ ನಾವು ತಿಳ್ಕೊಬೇಕು. ಇದನ್ನ ಹೆಂಗೆ ನಾ ಹೇಳ್ತೀನಂದ್ರೆ, ಶಿಲುವೆ ಮೇಲೆ ಯೇಸು ಸ್ವಾಮಿ ನಮ್ಮ ಎಲ್ಲ ರೋಗ ಹೊತ್ಕೊಂಡ್ರು. ಆಮೇನ್. ಎಲ್ಲೋ ಗಟ್ಟಿ ಒಂದು ಆಮೇನ್. ಯೇಸು ಸ್ವಾಮಿ ಶಿಲುವೆ ಮೇಲೆ ಎಲ್ಲ ರೋಗ ಹೊತ್ಕೊಂಡಾರ. ಆಮೇನ್. ನಮ್ಮ ಪಾಪಗಳ ಸಲುವಾಗಿ ಗಾಯಗೊಂಡನ್, ನಮ್ಮ ರೋಗ ಹೊತ್ಕೊಂಡನ್, ರಕ್ತ ಸುರಿಸಿದನ್. ನೋವಾಗ್ತಾ ಇದೆ ದೇಹದಿಂದ, ಸಹಿಸಲಾರ್ದಂತ ನೋವಾಗ್ತಾ ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆತನ ಗಾಯದಿಂದ ನಾವು ಗುಣವಾಗಿದ್ದೀವಿ ಅಂತ. ಅಂದ್ರೆ ಏನು ಗುರ್ತ? ಆತ ಯಾಕೆ ಗಾಯ ಆಗ್ಯಾನ? ಕೈಗೆ ಗಾಯ, ಕಾಲಿಗೆ ಗಾಯ, ತಲೆಗೆ ಗಾಯ, ಹೊಟ್ಟೆಲ್ ಗಾಯ, ಬೆನ್ನಿಗೆ, ಎಲ್ಲ ಕಡೆ ರಕ್ತ ಸುರಿಸ್ದ. ಯಾಕೆ? ಎಲ್ಲ ಕಡೆ ಹೊಡೆಸ್ಕೊಂಡ. ಯಾಕೆ? ಎಲ್ಲ ಕಡೆ ನೋವು. ಯಾಕೆ? ನಿಮಗೆ ಯಾವ ಭಾಗದಲ್ಲೂ ನೋವಾಗ್ಬಾರ್ದಂತ. ಆಮೇನ್. ನಿಮಗೆ ಯಾವ ಭಾಗದಾಗೂ ನೋವು ಇರಬಾರ್ದು. ಅದಕ್ಕೆ ಆತನ ಗಾಯದಿಂದ ನಾವು ಗುಣವಾಗಿದ್ದೇವೆ. ಎಲ್ಲ ಕಡೆ ಎಲ್ಲೆಲ್ಲಿ ಹೊಡೆಸ್ಕೊಂಡಲ್ಲ ಅದೆಲ್ಲ ನಮ್ಗೆ ನೋವು ಇರಬಾರ್ದಂತ. ಆಮೇನ್. ಹಾಲೆಲೂಯ. ಸೊ ಅದಕ್ಕೆ ವಾಕ್ಯ ಹೇಳ್ತದ, ಆತನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ಯಾವಾಗ ಯೇಸು ಸ್ವಾಮಿ ಸ್ವೀಕಾರ ಮಾಡಿದಿರೋ ರಕ್ಷಣೆ ಬಂತು. ರಕ್ಷಣೆಯಲ್ಲಿ ನಿಮಗೆ ಏನು ಬಂತು? ಸ್ವಸ್ಥತೆ. ಗಟ್ಟಿಯಾಗಿ ಸ್ವಸ್ಥತೆ ಹೇಳ್ರಿ. ನಾನು ಗುಣವಾಗಿದ್ದೇನೆ. ಇವತ್ತು ನಾ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಈ ವಾಕ್ಯ ನಮಗೆ ಸೈತಾನ ಏನು ಮಾಡಿಬಿಟ್ಟಾನೆ? ನೀ ಗುಣ ಆಗಿಲ್ಲ. ನಿಮಗೇನು ಮಾಡಿಟ್ಟಾನೆ? ಕಿವಿನಾಗ ಮಾತಾಗ್ಬಿಟ್ಟಾನ.
ನೀ ಗುಣ ಆಗಲ್ಲ, ನೀ ಡಾಕ್ಟರ್ ಬಲ್ ಹೋದ್ರೂ ಗುಣ ಆಗಲ್ಲ, ನೀ ಸಾಹಿತ್ಯ ಮಗನೇ ಅಂತ ಸೈತಾನ್ ಏನು ಮಾಡ್ಬಿಟ್ಟ, ಕಿವಿನಾಗ ಮಾತಾಕ್ಬಿಟ್ಟನು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಸೈತಾನ್ ಮಾತು ಭಾಳ ನಂಬಿ ದೇವ್ರ ವಾಕ್ಯ ನಾವು ಅಲಕ್ಷ್ಯ ಮಾಡಿಬಿಟ್ಟಿವಿ. ಆದರೆ ಈ ಸತ್ಯ ಇವತ್ತು ಹಿಡ್ಕೊಳ್ಳೋಣ, ಹೇಳ್ರಿ ನನ್ನಿದೆ ಸತ್ಯ ಹಿಡ್ಕೊಳ್ತೇನೆ, ನಾನು ಗುಣವಾಗಿದ್ದೇನೆ. ಹಾಲಲ್ಲೂಯ, ಹಾಲಲ್ಲೂಯ. ಅಂದರೆ ಇವತ್ತು ಯೇಸು ಹೇಳ್ತದಾನೆ, ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೇ ನೀವು ಗುಣವಾಗಿದ್ದೀರಿ ಎಲ್ಲರೂ. ಹಾಲಲ್ಲೂಯ, ಹಾಲಲ್ಲೂಯ. ನಾವು ಪ್ರಾರ್ಥನೆ ಮಾಡಲ್ಲ, ಈ ವಾಕ್ಯ ನೀವು ನಂಬುವಾಗಲೇ ನಿಮ್ಮ ದೇಹದಲ್ಲಿ ಕಾರ್ಯ ಆಗ್ತಾ ಇದೆ. ಇವಾಗ ನೋಡ್ರಿ ಚೆಕ್ ಮಾಡಿ ನೋಡ್ರಿ, ಆಮೇಲೆ ಹೇಳ್ರಿ ನೀವು. ನಾನು ಈ ಮಾತು ಹೇಳ್ತಾ ಇರುವಾಗ ನೀವು ನಂಬುವಾಗಲೇ ನಿಮ್ಮ ದೇಹದಲ್ಲಿ ಎಲುಬುಗಳು ಅಲ್ಲಿ ಗುಣವಾಗ್ತಾ ಇದ್ದಾವೆ. ಆಮೇನ್, ಹಾಲಲ್ಲೂಯ. ದೇವ್ರಿಗೆ ಸ್ತೋತ್ರವಲ್ಲ. ನಾನು ರಕ್ಷಣೆ ಹೊಂದಿದ್ದೇನೆ. ರಕ್ಷಣೆಯಲ್ಲಿ ನಾನು ಪಾಪ ಕ್ಷಮಾಪಣೆ ಹೊಂದಿದ್ದೇನೆ. ನಾನು ಶಾಪದಿಂದ ಬಿಡುಗಡೆ ಹೊಂದಿದ್ದೇನೆ. ನಾನು ರೋಗದಿಂದ ಸ್ವಸ್ಥತೆ ಹೊಂದಿದ್ದೇನೆ. ಹಾಲಲ್ಲೂಯ. ಇವನಿಗೆ ಯಾವಾಗ ನೋಡ್ತಿರಲ್ಲ ರಾಹುಲ್ಗೆ, ನಾ ಗುಣ ಆಗಿನಪ್ಪ. ನೀ ಎಮ್ಮಾರಿದ್ದಲ್ಲ, ಗೋಲಿನೇ ತಗೋಬೇಡ್ರಿ ಇವನ್ ಬಲ್ಲಿ. ಅರ್ಥ ಅಲ್ಲಂತದ? ನಿಮಗೆ ಗೋಲಿ ಬೇಕಾ ಏನು ರಾಹುಲ್ ಬೇಕಾ? ರಾಹುಲ್ ಬೇಕಲ್ಲ. ಯಾಕಂದ್ರೆ ಯೇಸುವಿನ ಗಾಯದಿಂದ ನೀವು ಗುಣವಾಗಿರಿ. ಆಮೇಲೆ ನೀವು ರಾಹುಲ್ಗೆ ನೋಡಿದಾಗೆಲ್ಲ ನೀವು ಅನ್ಕೋಬೇಕು, ನಾ ಗುಣವಾಗಿದ್ದೀನಿ, ನಾ ಗುಣವಾಗಿದ್ದೀನಿ. ಆಮೇಲೆ ಹಾಲಲ್ಲೂಯ. ಯಾಕೆ ನೀವು ಅನ್ಬೇಕಂತಂದ್ರೆ ನಿಮ್ಮ ಮಾತುಗಳಲ್ಲಿ ಶಕ್ತಿ ಉಂಟು. ಜ್ಞಾನೋಕ್ತಿ 18:21 ಹೇಳ್ತದೆ. ಏನು ಹೇಳ್ತದ? ನಿಮ್ಮ ನಾಲಿಗೆಯಲ್ಲಿ ಏನಿದೆ? ಜೀವ ಮರಣದ ಶಕ್ತಿ ಉಂಟು. ಹಾಲಲ್ಲೂಯ. ಜೀವ ಮರಣ ಶಕ್ತಿ ಇರೋ ಕಾರಣ ನೀವು ಏನು ಹೇಳ್ತೀರ ಅದು ಆಗ್ತಾ. ಅದಕ್ಕೆ ನೀವೇನು ಹೇಳಬೇಕು? ನಾ ಗುಣವಾಗಿದ್ದೇನೆ. ಹಾಲಲ್ಲೂಯ. ಯಾರಿಗಾದ್ರೂ ನೋಡಿ ಹಾಸ್ಪಿಟಲ್ ಇವ ಸಾಯ್ತಾ ನೀವ ಅಂತ ಅನ್ಲಕ್ಕೆ ಹೋಗ್ಬೇಡ್ರಿ. ಏನನ್ಬೇಕು? ಇವ ಬದುಕ್ತಾನೆ. ಆಮೇಲೆ ಯೇಸುವಿನ ಗಾಯಗಳಿಂದ ನೀವು ಗುಣವಾಗಿದ್ದು ಒಂದು ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಆಮೇಲೆ ಯೇಸುವಿಗೆ ಕೆಲಸ ಅದು. ಆಮೇಲೆ ಹಾಲಲ್ಲೂಯ, ಹಾಲಲ್ಲೂಯ. ನಿಮ್ಮ ಮನೆಗೆ ಯಾರಾದ್ರೂ ಆರಾಮಿಲ್ಲ ಅಂತಂದ್ರೆ ಡಾಕ್ಟರ್ ಬಳಿ ಹೋಗ್ಬೇಡ್ರಿ, ಫಸ್ಟು ವಾಕ್ಯ ಹಿಡೀರಿ. ಆಮೇಲೆ ನೀವು ವಾಕ್ಯ ಹಿಡಿದ್ರೆ ನಿಮ್ಮ ಮನ್ಯಾಗ ರೋಗ ಬಿಟ್ಟು ಹೋಗ್ಬಿಡ್ತದೆ. ಹಾಲಲ್ಲೂಯ, ಹಾಲಲ್ಲೂಯ. ಹೇಳ್ರಿ, ನಾನು ಫಸ್ಟ್ ನೀವು ಹೇಳ್ರಿ. ಈಗ ಫಸ್ಟ್ ಪಾಯಿಂಟ್ ಏನು? ರಕ್ಷಣೆನಾಗ ಯೇಸುವಿನ ಮೂಲಕ ಏನು ಪಡೆದಿದ್ದೇವೆ? ರಕ್ಷಣೆ ಪಡೆದೇವೆ. ರಕ್ಷಣೆಯಲ್ಲಿ ಏನುಂಟು? ಗಡ್ಡೆಗೆ ಏನುಂಟು? ಕೆಲವೊಬ್ಬರ ಅನ್ಲಾಗತ್ತಾರ, ಅವರ ಆವಾಜ್ ಬರ್ಲಾಗದ ಎಲ್ಲರ ಜೊತೆ ನಾನು ಹೇಳ್ದಂಗಂತ. ಎಲ್ಲೋ ಗಡ್ಡೆ ಏನಿದೆ? ಎರಡನೇದು, ಮೂರನೇದು. ವೆರಿ ಗುಡ್, ಆಮೆನ್. ನಾಲ್ಕನೇದು ಏನಿರ್ಬೋದು? ಯಾರದು? ಬರ್ರಿ, ನಾಲ್ಕನೇ ಬರ್ರಿ, ನೀವು ಬರ್ರಿ. ಯಾರಿರ್ಬೋದು ಇದು? ಎಲ್ಲರೂ ಹೇಳಿ ಸುರಕ್ಷತೆ. ಸುರಕ್ಷತೆ, ಗಟ್ಟೆಗಡೆ ಸುರಕ್ಷತೆ. ಹಾಲಲ್ಲೂಯ. ಗಾಡ್ಸ್ ಪ್ರೊಟೆಕ್ಷನ್. ಎಲ್ಲರೂ ಗಟ್ಟೆಗಡೆ ಗಾಡ್ಸ್ ಪ್ರೊಟೆಕ್ಷನ್. ನಮಗೆ ಗಾಡ್ಸ್ ಪ್ರೊಟೆಕ್ಷನ್ ಬೇಕಾ ಬೇಡ್ದು? ದೇವ್ರ ಸುರಕ್ಷತೆ ಬೇಕಾ ಬೇಡ್ದು? ಅಂದರೆ ಯೇಸು ನಿಮ್ಮ ಜೀವಿತದಲ್ಲಿ ಬಂದಿರೋ ಕಾರಣ ರಕ್ಷಣೆ ಬಂತು, ಪಾಪ ಕ್ಷಮಾಪಣೆ ಬಂತು, ಶಾಪದಿಂದ ಬಿಡುಗಡೆ ಬಂತು, ರೋಗದಿಂದ ಸ್ವಸ್ಥತೆ ಬಂತು. ಇವಾಗ ದೇವರ ಸುರಕ್ಷತೆ ಇದೆ. ಹಾಲಲ್ಲೂಯ, ಹಾಲಲ್ಲೂಯ. ಒಂದು ಜೋರ ಚಪ್ಪಾಳೆ ಇರೋ ಸುರಕ್ಷತೆಗಾಗಿ. ಮುಗಿಸ್ತೀನಿ ನಾನು, ಇನ್ನೊಂದು 5 ಮಿನಿಟ್ಸ್ ಮುಗಿಸ್ತೇನೆ. ಸುರಕ್ಷತೆ ನಮ್ಮ ಮೇಲೆ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕಾಗಲ್ಲ. ಆಮೇನ್. ವಾಕ್ಯ ಹೇಳ್ತದೆ, ನಿಮ್ಮ ಎಡಗಡೆಯಲ್ಲಿ 10,000, ಬಲಗಡೆಯಲ್ಲಿ 10,000 ಬಿದ್ದರೂ ನಿಮಗೆ ಏನಾಗ್ತದಂತೆ? ಹಾನಿ ಆಗಲ್ಲ ಅಂತೆ. ಹಾಲಲ್ಲೂಯ. ಯಾಕೆ? ನಿಮ್ಮ ಮೇಲೆ ಸುರಕ್ಷತೆ ಇದೆ. ಹಾಲಲ್ಲೂಯ. ಓಕೆ, ಇನ್ನೊಂದು, ಕೊರೋನಾ ಬಂದಿತ್ತಾ? ಎಲ್ಲೋ ಈ ಕಡೆ ನೋಡ್ರಿ, ಕೊರೋನಾ ಬಂದಿತ್ತಾ ಇಲ್ಲ ರೀ? ಬಂದಿತ್ತಲ್ಲ. ಕೊರೋನಾನಾಗ ಏನಾಯ್ತು? ಗಡ್ಡೆಗಿಡ್ರಿ, ಏನಾಯ್ತು? ಭಾಳ ಮಂದಿ ಸತ್ತೋದ್ರು, ಹೌದಲ್ಲ? ಹೌದಾ ಇಲ್ರಿ? ಬೇರೆಯವರೆಲ್ಲ ಸತ್ತರು, ನೀವು ಬದುಕ್ತೀರಿ. ಹೌದಾ? ಬದುಕ್ತಿರಲ್ಲ? ನೀವು ಯಾಕೆ ಬದುಕಿರಿ? ನಿಮ್ಮ ಮೇಲೆ ಸುರಕ್ಷತೆ ಇದೆ. ಹಾಲಲ್ಲೂಯ. ಇಲ್ಲಾಂದ್ರೆ ನಿಮ್ಮ ಕದಿ ಖಲಾಸ್.
ಹಾಲೆಲೂಯಾ. ನಿಮ್ಮ ಮೇಲೆ ಸುರಕ್ಷತೆ ಇರೋ ಕಾರಣ ನೀವು ಬದುಕಿದ್ದೀರಿ. ಆಮೇನ್. ಯಾಕೆ ಬದುಕಿರಿ? ಯಾಕಂದ್ರೆ ರಕ್ಷಣೆ ಇದೆ. ಯಾಕೆ ರಕ್ಷಣೆ ಇದೆ? ಯೇಸು ಇದೆ. ಯೇಸು ನಿಮ್ಮಲ್ಲಿರೋ ಕಾರಣ ನಿಮಗೆ ಯಾವಾಗಲೂ ರಕ್ಷಣೆ. ಹಾಲೆಲೂಯಾ, ಹಾಲೆಲೂಯಾ. ಯಾವಾಗಲೂ ಸುರಕ್ಷತೆ ನಿಮ್ಗೆ ಯೇಸು ಇರೋ ಕಾರಣ. ಆಮೇನ್. ಹೆಂಗ್ ಗುರ್ತಾ? ಯೇಸು ಸ್ವಾಮಿ ನಿಮ್ಗೆ ಹೆಂಗಿದೆ ಗುರ್ತಾ? ಇಲ್ಲಿ ಬಾ, ನೀನೇ ಬಾ. ಏನಿದು? 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 ನೀನು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಸುರಕ್ಷತೆ ನಿನಗೆ ಹಿಂಬಾಲಿಸ್ತಾರೆ. ಹಲ್ಲೆಲೂಯಾ. ನೀವು ಎಲ್ಲೆಲ್ಲಿ ಹೋಗ್ತೀರಿ, ರಾತ್ರಿ 2 ಗಂಟೆಗೆ 3 ಗಂಟೆಗೆ ದೆವ್ವ ಬರ್ತದ್ರಿ ಅಪ್ಪ ಬ್ಯಾಡ್ರಿ ಅಪ್ಪ ಅಂದ್ರೂ ಸುರಕ್ಷತೆ ಅಲ್ಲಿರ್ತದೆ. ಹಲ್ಲೆಲೂಯಾ, ಆಮೇನ್. ಯೇಸು ಸ್ವಾಮಿ ಸುರಕ್ಷತೆ ನಿಮ್ಮ ಮೇಲೆ ಇದೆ ಅಂತ ಇದ್ರೆ ನೀವು ಎಲ್ಲಿನೂ ಹೋಗ್ಬೋದು. ಆಮೇನ್. ಇವಾಗ ನೋಡಿ, ಮೊನ್ನೆ ನಾನು ಆಫ್ರಿಕಾಗೆ ಬಂದೆ. 8 ತಾಸು ಗಾಳಿನಾಗೆ ಅದು ಪ್ಲೇನ್. 8 ತಾಸು ಗಾಳಿನಾಗೆ ಇರೋ ಪ್ಲೇನ್ಗೆ ಯಾವಾಗ ಮ್ಯಾಲಿನ ಕೆಳಗೆ ಬೀಳ್ತಂತ ಗೊತ್ತಿಲ್ಲ. ಬಟ್ ಅಂದ್ರೂ ಅದ್ರ ಕುಂತ ಹೋಗ್ಬಿಟ್ಟೆ. ಯಾಕೆ? ನನಗೆ ಗುರುತು ಸುರಕ್ಷತೆ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಗ್ತಿದೆ ನನಗೆ ನಾ ಹೇಳೋದು? ನೋಡ್ರಿ, ಹೈದ್ರಾಬಾದಿಂದ ಕಾರ್ ತೊಗೊಂಡ್ಬಂದಿವಿ. ಎಷ್ಟೋ ಆಕ್ಸಿಡೆಂಟ್ ಆಗ್ಲಿಕ್ಕತ್ತವ. ಬಟ್ ನಾವು ಬಂದೀವಿ. ಯಾಕೆ? ನನ್ನ ಗುರುತು ಸುರಕ್ಷತೆ ನಮ್ಮ ಮೇಲಿದೆ. ನಮ್ಮ ಮೇಲೆ ನಂಬಿಕೆ ಇಲ್ಲ, ಯೇಸುವಿನ ಮೇಲೆ ನಂಬಿಕೆ. ಆಮೇನ್. ಅದಕ್ಕೆ ನೀವು ಎಲ್ಲೇ ಹೋಗ್ರಿ ಸುರಕ್ಷತೆ ನಿಮಗೆ ಹಿಂಬಾಲಿಸ್ತದೆ. ಹಾಲೆಲೂಯಾ. ರಾತ್ರಿ ಇರಲಿ ಸುರಕ್ಷತೆ ಹಿಂಬಾಲಿಸ್ತದೆ. ಬಿಸಿಲು ಮಠ ಮಧ್ಯಾಹ್ನ ತಲೆ ಸುಡ್ತದ, ಹೋಗ್ಬೇಡ, ಸ್ಟ್ರೋಕ್ ಬರ್ತದ. ನೀವು ಮಠ ಬಿಸಿನಾಗ ಹೋಗ್ರಿ, ಬೆಂಕ್ಯಾಗ ಹೋಗ್ರಿ, ನಿಮಗೆ ಸುರಕ್ಷತೆ ಇರೋ ಕಾರಣ ನಿಮ್ಗೆ ಏನಾಗಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಹೊಡ್ರಿ, ಜೋರ ಚಪ್ಪಾಳೆ ಹೊಡಿಬೇಕು. ಆಮೇನ್. ಹೇಳ್ರಿ, ನನ್ನಿಂದ ಹೇಳ್ರಿ. ನಾನು ಎಲ್ಲೇ ಹೋದ್ರು, ಏನೇ ಮಾಡಿದ್ರು ನನ್ನ ಮೇಲೆ ಸುರಕ್ಷತೆ ಇರೋ ಕಾರಣ ನನಗೆ ಯಾವ ಹಾನಿ ಆಗೋದಿಲ್ಲ. ಆಮೇನ್. ಹಾಲೆಲೂಯಾ. ನಿಮಗೆ ಏನು ಆಗಲ್ಲ. ಆಮೇನ್. ಹಾಲೆಲೂಯಾ. ನೀವು ಏನು ತಿಂದ್ರೂ ನಿಮಗೇನಾಗಲ್ಲ. ಇದ್ರಾಗ ಭಾಳ ಕೊಲೆಸ್ಟ್ರಾಲ್ ಅದ, ಇದು ತಿಂದ್ರಲ್ಲ ಆಯ್ತು ಮುಗೀತು. ನೀ ಏನು ಹೇಳ್ತಿ ಅದೇ ಆಗ್ತದೆ. ಸುರಕ್ಷತೆ ನಿನ್ನ ಮೇಲೆ ಇರೋ ಕಾರಣ ನಿಂಗೆ ಏನೂ ಆಗಲ್ಲ ರೀ ಅಮ್ಮ. ಹಾಲೆಲೂಯಾ, ಹಾಲೆಲೂಯಾ. ಐಸ್ ಕ್ರೀಮ್ ತಿನ್ಬೇಡ, ನೆಗಡಿ ಅದ, ಆಯ್ತು ಮುಗೀತು. ನೀ ಏನು ಹೇಳ್ತಿ ಅದಾಗ್ತದ. ನೀ ಏನು ಹೇಳು, 10 ಐಸ್ ಕ್ರೀಮ್ ತಿಂದ್ರೂ ಏನಾಗಲ್ಲ. ತಿಂದು ನೋಡ್ರಿ, ಏನಾಗಲ್ಲ ನಿಮಗೆ. ಹಾಲೆಲೂಯಾ, ಹಾಲೆಲೂಯಾ. ಚಿಕನ್ ತಿಂದ್ರೆ ಹಂಗಾತದ, ಹಿಂಗೆ ಏನೂ ಆಗಲ್ಲ ನಿಮಗೆ. ದೇವರಿಗೆ ಬರೆದ್ಬಿಟ್ಟಾನ, ಇಷ್ಟು ವರ್ಷ ನೀವು ಇರ್ತೀರಂತ. ಆಮೇನ್. ನಿಮ್ಮ ನಾಲಿಗೆಯಲ್ಲಿ ಜೀವ ಇದೆ. ಆಮೇನ್. ಸುರಕ್ಷತೆ ನಿಮ್ಮ ಮೇಲೆ ಇದೆ ಅಂತ ಹೇಳಿ ಸೀದಾ ಮ್ಯಾಲಿಂದ ಹಾರ್ಲಕ್ಕೆ ಹೋಗ್ಬೇಡ್ರಿ. ಪಾಸ್ಟರ್ ಹೇಳ್ಯಾರ ಸುರಕ್ಷತೆ ಅದ. ನೀವು ಹಾರದೆ ಆದ್ರೆ ಮತ್ತೆ ನಾನು ನಿಮ್ಮ ಜೊತೆ ಮ್ಯಾಲೆ ಹಾರಬೇಕಾಗ್ತದ. ಅರ್ಥ ಆಲತ್ತದ ಅಮ್ಮ? ಏನು ಮಾಡಬೇಕು? ಹಾರಬೇಡ್ದು. ಹೌದಿಲ್ಲ? ಹೇಳ್ರಿ, ನನ್ನ ಮೇಲೆ ಸುರಕ್ಷತೆ ಇದೆ. ಹಾಲೆಲೂಯಾ. ಸೈತಾನ ನನಗೆ ಏನು ಮಾಡ್ಲಿಕ್ಕಾಗಲ್ಲ. ಆಮೇನ್. ಓಕೆ, ಇನ್ನೊಬ್ರು ಬರ್ರಿ ಬೇಗ ಬರ್ರಿ. ಓದ್ರಿ ಎಫೆಸಿಯ 1:3 ತೆಗಿರಿ. ಓದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವಾತನು ಸ್ತೋತ್ರ. ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ನನಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಕೇಳಿಲ್ಲ ನೀವು? ಇನ್ನೊಂದ್ಸತಿ ಓದಿ. ಯಾರು ಕೇಳಿಲ್ಲ, ಬರಬಾರ. ಇನ್ನೊಂದ್ಸತಿ ಓದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನು ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಸಕಲ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಅಥವಾ ಮಾಡಿದ್ದಾನ. ನಿಮಗೆ ಬೇಕಾಗಿರುವ ಎಲ್ಲ ಆಶೀರ್ವಾದಗಳು ನಿಮಗೆ
ಓದೋ ಜ್ಞಾನ ಬೇಕಾ, ನಿಮಗೆ ಬುದ್ಧಿ ಬೇಕಾ, ನಿಮಗೆ ಆರೋಗ್ಯ ಬೇಕಾ, ನಿಮಗೆ ಮದುವೆ ಆಗಲಿಕ್ಕೆ ಗಂಡ ಬೇಕಾ, ನಿಮಗೆ ಮದುವೆ ಆಗಲಿಕ್ಕೆ ಹೆಂಡತಿ ಬೇಕಾ, ನೀವು ಮದುವೆ ಆದಮೇಲೆ ನಿಮಗೆ ಮಕ್ಕಳು ಬೇಕಾ, ನೀವು ಓದ ಮೇಲೆ ನಿಮಗೆ ಕೆಲಸ ಬೇಕಾ, ನಿಮಗೆ ಮನೆ ಬೇಕಾ, ನಿಮಗೆ ಗಾಡಿ ಬೇಕಾ, ನಿಮಗೆ ಕಾರ್ ಬೇಕಾ, ನಿಮಗೆ ಲ್ಯಾಂಡ್ ಬೇಕಾ, ನಿಮಗೆ ಸ್ವಂತ ಬಿಲ್ಡಿಂಗ್ ಬೇಕಾ, ಎಲ್ಲ ಯೇಸುವಿನಲ್ಲಿ ನಿಮಗೆ ಅದು ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಎಲ್ಲ ಕೊಡಲ್ಪಟ್ಟಿದೆ ಅಂತೆ. ಅಂದ್ರೆ ನಿಮಗಾಗಿ ಒಂದು ವಿಷಯ ಕೂಡ ತೆಗೆಯಲ್ಪಟ್ಟಿಲ್ಲ, ಎಲ್ಲ ಕೊಡಲ್ಪಟ್ಟಿದೆ. ಎಲ್ಲರೂ ಹೇಳ್ರಿ, ನನಗೆ ಎಲ್ಲವೂ ಯೇಸುವಿನಲ್ಲಿ ಕೊಡಲ್ಪಟ್ಟಿದೆ. ಗಟ್ಟಿಯಾಗಿ ನಂಬಿಕೆ, ನನಗೆ ಎಲ್ಲವೂ ಯೇಸುವಿನಲ್ಲಿ ಕೊಡಲ್ಪಟ್ಟಿದೆ. ಎಲ್ಲ ಅಂದ್ರೆ ಏನು? ಅದೇ ಎಲ್ಲ ಅಂದ್ರೆ ಏನು? ಎಲ್ಲ ಅಂದ್ರೆ ನಿಮ್ಮ ಜೀವಿತಕ್ಕೆ ಬೇಕಾಗಿರೋ ಎಲ್ಲ ವಿಷಯಗಳು. ಆಮೇಲೆ ನಿಮಗೆ ಕೋಟ್ ಹಿಡಿದು, ನಿಮಗೆ ಬಂಗಾರ ಹಿಡಿದು, ಉಂಗುರು ಹಿಡಿದು, ಚಪ್ಪಲಿ ಹಿಡಿದು, ಬೂಟ್ ಹಿಡಿದು, ನಿಮ್ದು ಎಲ್ಲ ವಿಷಯಗಳು ಯೇಸು ಸ್ವಾಮಿನೇ ಬಂದವು. ನಂಬೋರಿಗೆ ಮಾತ್ರ ಸಿಗ್ತದೆ ಇದು, ನಂಬೋರಿಗೆ ಮಾತ್ರ. ಯಾರು ನಂಬಲ್ಲ, ಹೆಂಗಂತಂದ್ರಿ ಆಯ್ತು, ನೀ ಬೇರೆಯವ್ರಿಗೆ ನೋಡ್ತಿ, ನೀ ಕುಂದಿರ್ತಿ. ಹಾಲಲ್ಲೂಯ, ಹಾಲಲ್ಲೂಯ. ನಾವೆಲ್ಲ ಶ್ರೀಮಂತರಲ್ಲ ನೋಡ್ರಿ. ಇಲ್ಲಿ ಬಂಗಾರ, ಇಲ್ಲಿ ಬಂಗಾರ, ಹೊರಗೆ ದೊಡ್ಡ ಕಾರು, ಹೈದರಾಬಾದ್ನ ಚರ್ಚು, ಯಾವಾಗ ನೋಡಿದ್ರು ಪ್ಲೇನ್. ನಾವೆಲ್ಲ ಹಿಂಗಿದ್ದಿದ್ದಿಲ್ಲ. ಈ ವಾಕ್ಯ ನಂಬಿ 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 ಬಾಯಿಂದ ಹೇಳಿ 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 ಅದು ನಾವು ಏನು ಹೇಳಿವಿ ಅದು ನೋಡ್ಲತ್ತೀವಿ ಇವಾಗ. ಹಾಲಲ್ಲೂಯ. ಏನು ಸತ್ಯ ಇಲ್ಲ ಲೋಕದಲ್ಲಿ, ಈ ವಾಕ್ಯ ಮಾತ್ರ ಸತ್ಯ. ಆಮೇನ್. ಹಾಲಲ್ಲೂಯ. ನಿಮ್ಮ ಜೀವಿತದಲ್ಲಿ ನೀವು ನಿಜವಾಗಿ ಆಶೀರ್ವಾದ ಕಾಣಬೇಕಾ ಅಂದ್ರೆ ಇದು ಬರೀ ವಾಕ್ಯ. ವಾಕ್ಯ ಹೇಳಿರಿ, ನಿಮಗೆ ವಾಕ್ಯ ಹಿಡಿದು ನಂಬ್ರಿ, ಅದು ಅರಿಕೆ ಮಾಡ್ರಿ, ನಿಮ್ಮ ಜೀವಿತ ನೀವು ಕಾಣಿಸ್ತೀರಿ. ಹಾಲಲ್ಲೂಯ. ಅದಕ್ಕಾಗಿ ಯೇಸುವಿನಲ್ಲಿ ಏನು ಪಡೆದಿದ್ದೇವೆ ನಾವು? ಗಟ್ಟಿಯಾಗಿ ಏನು ಪಡೆದಿದ್ದೇವೆ? ಗಟ್ಟಿಯಾಗಿ ಹೇಳ್ರಿ ಅಮ್ಮ. ರಕ್ಷಣೆ ಮೂಲಕ ಏನು ಸಿಕ್ಕಿದೆ? ಪಾಪ ಕ್ಷಮಾಪಣೆ. ಎರಡನೇದು ಏನು ಸಿಕ್ಕಿದೆ? ಶಾಪದಿಂದ ಬಿಡುಗಡೆ. ಮೂರನೇದು ಏನು ಸಿಕ್ಕಿದೆ? ಸ್ವಸ್ಥತೆ. ನಾಲ್ಕನೇದು ಸುರಕ್ಷತೆ. ಐದನೇದು ಆಶೀರ್ವಾದಗಳು. ಹಾಲಲ್ಲೂಯ. ಒಂದು ಜೋರಾಗಿ ಚಪ್ಪಾಳೆ ತಡ್ರಿ ಸ್ವಲ್ಪ, ಜೋರಾಗಿ ಹೊಡಿರಿ. ಕಿಂಗಿಗಲ್ಲ, ಎಷ್ಟೊಂದು ಮಾಡ್ಯಾನ ಯೇಸು ಕಿಂಗ. ಹಾಲಲ್ಲೂಯ. ಹೊಡಿರಿ ಹೊಡಿರಿ ಹೊಡಿರಿ. ಏಸಪ್ಪ ನಮಗೆ ಏನೇನು ಮಾಡಿದ, ಹೊಡಿರಿ ಹೊಡಿರಿ. ಏಸಪ್ಪ ನಮಗೆ ಏನೇನು ಮಾಡ್ಯಾನಲ್ಲ, ಅದಕ್ಕೆ ನಾವು ಎಷ್ಟು ಚಪ್ಪಾಳೆ ಹೊಡೆದ್ರು ಕಡಿಮೆನೆ. ಹಾಲೆಲೂಯ, ಹಾಲೆಲೂಯ. ಆಮೆನ್, ಆಮೆನ್. ಅದಕ್ಕೆ ನೀವೇನು ಮಾಡಬೇಕು? ಈ ರಕ್ಷಣೆ ಮರಿಬಾರ್ದು. ಈ ರಕ್ಷಣೆಗೆ ನಿಮಗೆ ಏನು ಸಿಕ್ಕವಲ್ಲ, ಇದು ಯಾವತ್ತೂ ಮರಿಬಾರ್ದು. ಯಾಕಂದರೆ ಸೈತಾನ ಬಂದು ನಿಮ್ಮ ಕಿವಿನಾಗ ಅವಾಗಿವಾಗ ಮಾತು ಹಾಕ್ತಾ ಇರ್ತಾನೆ. ಸೈತಾನ ಡೈರೆಕ್ಟ್ ಬಂದು ಮಾತಾಡಲ್ಲ. ನಿಂಗೆ ಗುರ್ತೇನ್ರೋ ಹಿಂಗಂತ, ಹಿಂಗೆ ಬರಲ್ಲ, ಹಿಂಗೆ ಬಂದು ಊದು ಬಿಡ್ತಾನೆ ಕಿವಿನಾಗ ಮಾತು. ಸೈತಾನ ಏನು ಮಾಡ್ತಾನೆ? ಕಿವಿನಾಗ ಮಾತು ಹಾಕ್ಬಿಡ್ತಾನೆ. ಆ ಮಾತು ಹಾಕೊಂಡು ಆಯ್ತು, ನೀವು ಪಾಗಲಾಗ್ಬಿಡ್ತೀರಿ. ಹಾಲಲ್ಲೂಯ. ಏನೇ ಮಾತು ಹೇಳ್ರಿ, ವಾಕ್ಯದಿಂದ ಅದಕ್ಕೆ ಏನು ಮಾಡ್ರಿ? ಅದಕ್ಕೆ ಯೇಸು ಏನ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿ ಅಂದಿಲ್ಲ, ನನ್ನ ವಾಕ್ಯವು ನಿಮ್ಮಲ್ಲಿಯೂ, ನೀವು ನನ್ನಲ್ಲಿ ನನ್ನ ವಾಕ್ಯ. ಅದಕ್ಕೆ ವಾಕ್ಯ ಏನು ಮಾಡ್ಬೇಕು? ನಾವು ಹಿಡ್ಕೊಳ್ಬೇಕು. ಹಾಲಲ್ಲೂಯ. ಈ ವಾಕ್ಯ ಹಿಡ್ಕೊಂಡ್ರೆ ನಿಮಗೆ ಸೋಲ್ಸೋರು ಯಾರೂ ಇಲ್ಲ. ಹಾಲಲ್ಲೂಯ, ಹಾಲಲ್ಲೂಯ. ಕರೆಕ್ಟ್ ಮಾತು ಹೇಳಿದ್ರು ನೋಡ್ರಿ ಪಾಸ್ಟ್ರೇ, ನನ್ನ ಗಂಡಗೆ ಸೋಲ್ಸೋದದ ನನಗೆ. ಇಲ್ಲ 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 ಇಲ್ಲ, ಅವ್ರಿಗೆ ಗೆಲ್ಲದದ. ನಿಮಗೆ ವಾಕ್ಯದಿಂದ ಗೆಲ್ಲದ ನಾವು. ಆಮೇಲೆ ನಿಮ್ಮ ಗಂಡ ಗೆಲ್ಲಕ್ಕೆ ಯೇಸು ಸ್ವಾಮಿನಾಗ ಬರ್ಲಕ್ಕೆ ಅದಕ್ಕೂ ವಾಕ್ಯವ. ನಿಮ್ಮ ಹೆಂಡತಿ ಮಾತು ಕೇಳಲಾಗೆಲ್ಲ ಅದಕ್ಕೂ ವಾಕ್ಯವ. ನಿಮ್ಮ ಮಕ್ಕಳು ಓದಲಾಗ್ಯಾವ ಅದಕ್ಕೂ ವಾಕ್ಯವ. ಅರ್ಥ ಆಯ್ತಾ? ಹಾಲಲ್ಲೂಯ. ಅದಕ್ಕೆ ನಾವು ಏನು ಮಾಡೋಣ? ಬೈಬಲ್ ಓದೋಣ, ವಾಕ್ಯ ಹಿಡ್ಕೊಳ್ಳೋಣ, ವಾಕ್ಯದಿಂದ ನಾವು ನಮ್ಮ ಜೀವನ ಸಾಗಿಸೋಣ. ಹಾಲಲ್ಲೂಯ. ಇನ್ನೊಂದು ಸತಿ ಗಟ್ಟಿಯಾಗಿ, ಯೇಸುವಿನಲ್ಲಿ ಏನಿದೆ? ಗಟ್ಟಿಯಾಗಿ ಏನಿದೆ? ರಕ್ಷಣೆಯಲ್ಲಿ ಏನು ಸಿಕ್ಕಿದೆ? ಪಾಪ ಕ್ಷಮಾಪಣೆ ಆಗ್ಯದ? ಏನಾಗಬೇಕಾ? ಆಗಿದೆನಾ? ಮತ್ತೇನಾಗಿದೆ? ಶಾಪದ ಬಿಡುಗಡೆ ಆಗಿದೆನಾ? ಆಗಬೇಕಾ? ಮತ್ತೇನಾಗಿದೆ? ಸ್ವಸ್ಥತೆ ಹೊಂದಿದ್ದೀರಿ. ಹಾಲಲ್ಲೂಯ. ಹೊಂದಬೇಕಾ? ಹೊಂದಿದ್ದೀರಾ? ಪ್ರಾರ್ಥನೆ ಮಾಡಬೇಕಾ? ಬೇಡ ಮಾಡಬೇಕಾ? ಮತ್ತೇನು ಸಿಕ್ಕಿದೆ? ಸುರಕ್ಷತೆ.
ಹಾಲೆಲೂಯ. ಎಲ್ಲರ್ಕಿನ್ನ ದೊಡ್ಡ ಪ್ರಾಬ್ಲಮೇ ಇದು. ಅಲ್ಲಿ ಹೋಗಬೇಡ ಹಿಂಗದ, ಅಲ್ಲಿ ಹೋಗಬೇಡ ಹಿಂಗದ, ಹಿಂಗೆ ಹೋಗಬೇಡ ಹಂಗದ. ನಂಬ್ರಿ, ಸುರಕ್ಷತೆ ನಿಮ್ಗೆ ಯಾವಾಗಲೂ ಇದೆ. ಆಮೆನ್. ಮತ್ತೇನು ಸಿಕ್ಕಿದೆ? ಎಲ್ಲ ಆಶೀರ್ವಾದ. ಹೇಳ್ರಿ, ಎಲ್ಲ ಆಶೀರ್ವಾದ. ಗಟ್ಟಿ ಎಲ್ಲ ಆಶೀರ್ವಾದ. ಎಲ್ಲ ಅಂದ್ರೆ ಏನು? ಶಾರೀರಿಕ, ಆತ್ಮಿಕ, ಮಾನಸಿಕ, ಭೌತಿಕ ಎಲ್ಲ ಆಶೀರ್ವಾದ ಎಲ್ಲ ತರವಾಗಿ ನಿಮಗೆ ಏನಾಗಿದೆ? ಸಿಕ್ಕಿದೆ. ಆಮೇನ್. ಹಾಲೆಲೂಯಾ. ನಂಬಿದವರು ಇವೆಲ್ಲ ನಿಮ್ಮ ಜೀವಿತ ನೀವು ನೋಡ್ತೀರಿ. ಆಮೇನ್. ಹಾಲೆಲೂಯಾ. ಯಾಕಂತಂದ್ರೆ ಇವತ್ತೇನಾಗ್ಬಿಟ್ಟಿದೆ, ಕ್ರೈಸ್ತರಂದಂದ್ಮೇಲೆ ಆಯ್ತಪ್ಪ ನಾ ಸ್ವರ್ಗಕ್ಕೆ ಹೋಗ್ತೀನಿ, ಬಟ್ ಯೇಸುಸ್ವಾಮಿ ಮೂಲಕ ನಮಗೆ ಏನು ಸಿಕ್ಕಿದೆ ಅಂತ ಗೊತ್ತಿಲ್ಲ. ಆಮೇನ್. ಹಾಲೆಲೂಯಾ. ಕ್ರಿಸ್ತನಲ್ಲಿ ನಾನು ಯಾರು, ನನಗೆ ಏನು ಸಿಕ್ಕಿದೆ, ನಾನು ಏನು ಮಾಡಬಲ್ಲೆ ಅಂತ ತಿಳ್ಕೊಳ್ಳೋದು ಭಾಳ ಪ್ರಾಮುಖ್ಯ. ಆಮೇನ್. ಬರ್ರಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಹೊಡ್ರಿ ಇವರಿಗೆ. ಬೆಳೆದು